ಫಸ್ಟ್ ಅದು ನೋಡೋದು ಥ್ರೆಟ್ಟಾ ಅಂತ. ಇವಾಗ ಜಿಂಕೆ ಹುಲಿ ಬಂದ ತಕ್ಷಣ ಕ್ಯೂರಿಯಾಸಿಟಿಲಿ ನೋಡಲ್ಲ, ಥ್ರೆಟ್ಟಾ ಇದಾ ಅಂತ ನೋಡುತ್ತೆ. ಅದು ಸಿಂಹ ಅಲ್ಲ, ಯಾವುದೋ ಬೇರೆ ಇನ್ನೊಂದು ಜಿಂಕೆ ಅಂತ ಗೊತ್ತಾದ್ಮೇಲೆ ಕ್ಯೂರಿಯಾಸಿಟಿ ಬರೋದು. ಫಸ್ಟ್ ಅನಲೈಸ್ ಮಾಡೋದೇ ಥ್ರೆಟ್ಟಾ ಸೇಫಾ ಅಂತ. ಅದು ಆದಮೇಲೆ ನಿಂಗೆ ಗೊತ್ತಾಗುತ್ತೆ ಓಕೆ ಥ್ರೆಟ್ಟಲ್ಲ ಅಂತ, ಓಕೆ ಏನು ಇಂಟ್ರೆಸ್ಟ್, ಅವಾಗ ಒಬ್ಬೊಬ್ಬರ ಮೇಲೆ ಕ್ಯೂರಿಯಾಸಿಟಿ ಶುರು ಆಗೋದು. ಫಸ್ಟ್ ಅನಲೈಸ್ ಮಾಡೋದೇ ಥ್ರೆಟ್ಟಾ ಸೇಫಾ ಅಂತ. ಸೊ ಇವಾಗ ನೀವೆಲ್ಲರೂ ಹೇಳ್ತಾ ಇದ್ರಿ ಬರೀ ನೆಗೆಟಿವಿಂದ ಹೇಗೆ ಆಚೆ ಬರೋದು ಅಂತ ಕ್ವೆಶನ್ಸ್ ಕೇಳ್ತಾ ಇದ್ರಿ ಅಲ್ವಾ. ನೆಗೆಟಿವ್ ಯಾಕೆ ಫಸ್ಟ್ ಮೈಂಡ್ ನೆಗೆಟಿವೇ ಯಾಕೆ ಆಲೋಚನೆ ಮಾಡುತ್ತೆ? ಇವಾಗ ನೀವು ಏನೋ ಒಂದು ಆ್ಯಕ್ಟಿವಿಟಿ, ಒಂದು ಸ್ಪೋರ್ಟ್ಸ್ ಗೇಮ್ ಆಡಬೇಕು, ಎಲ್ಲೋ ಟ್ರಿಪ್ ಹೋಗಿರ್ತೀರಾ, ಮೇಲಿಂದ ಬೀಳಬೇಕು, ಸ್ಕೈ ಡೈವಿಂಗು, ಪ್ಯಾರಾಸೈಲಿಂಗು, ಆ ಥರ ಎಲ್ಲ ಇರುತ್ತೆ. ಫಸ್ಟ್ ನಮ್ಮ ಮನಸ್ಸು ಏನು ಹೇಳುತ್ತೆ? ಬೇಡ ಅಲ್ವಾ. ಯಾಕೆ? ಭಯ ಅಲ್ಲ, ನಿನ್ನ ಸೇಫ್ಟಿ ಮುಖ್ಯ. ಅದಕ್ಕೆ ಬೇಡ ಸುಮ್ಮನೆ ಇರೋ, ಯಾಕೆ ಬೇಕು, ಏನಾದ್ರು ಆಗ್ಬಿಟ್ರೆ ಫಸ್ಟ್ ನೆಗೆಟಿವೇ ಯೋಚನೆ ಮಾಡೋದು. ಏನಕ್ಕೆ? ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ನಿಮ್ಮನ್ನ ಸೇಫ್ ಮಾಡೋಕ್ಕೆ, ಅದು ನಿಮ್ಮನ್ನ ಎಚ್ಚರಿಸ್ತಾ ಇರೋದು ಬೇಡ ಅಂತ ಅಲ್ವಾ. ಬಟ್ ನಾವೇನು ಮಾಡ್ತೀವಿ, ಅದು ಗೊತ್ತಿಲ್ಲ ಮೈಂಡ್ ಯಾಕೆ ಆ ಥರ ಯೋಚನೆ ಮಾಡುತ್ತೆ ಅಂತ, ಅದಕ್ಕೆ ಗಮನ ಕೊಟ್ಟು ಹೌದು ಮೇಲೆ ಹೋಗ್ತೀನಿ, ಹಗ್ಗ ಕಟ್ಟಾಕ್ಬಿಟ್ಟು ಮೇಲಿಂದ ಬಿದ್ದುಬಿಟ್ಟು ಫುಲ್ ಹೋಗ್ಬಿಟ್ರೆ ಪರವಾಗಿಲ್ಲ, ಕೈಕಾಲು ಹೋಗ್ಬಿಟ್ರೆ ನಮ್ಮ ಮನೇಲಿ ಯಾರು ನೋಡ್ಕೊಳ್ತಾರೆ, ನನ್ನ ಹೆಂಡತಿ ಮಕ್ಕಳು ಬೇರೆ ನನ್ನ ಮೇಲೆ ಡಿಪೆಂಡ್ ಆಗಿದ್ರೆ ಎಲ್ಲಿಗೆಲ್ಲ ಹೋಗ್ಬಿಟ್ವಿ ಅಲ್ವಾ. ಒಂದೇ ಒಂದು ಥಾಟ್ಗೆ ಗಮನ ಕೊಟ್ಟು ಬೆಳೆಸಿ ಎಲ್ಲಿವರೆಗೂ ಹೋಯ್ತು, ಎಲ್ಲೆಲ್ಲಿಗೂ ಹೋಗ್ಬಿಟ್ಟಿದ್ವಿ. ಅದು ಹಾಗೆ ಫಸ್ಟ್ ಅದು ಹೇಳೋದೇ ಬೇಡ. ಇವಾಗ ನೀವೆಲ್ಲೋ ಟ್ರಿಪ್ ಹೋಗಿರ್ತೀರ, ಒಂದು ಗುಹೆ ಕಾಣಿಸುತ್ತೆ, ಫಸ್ಟ್ ಮೈಂಡ್ ಏನು ಹೇಳುತ್ತೆ? ಬೇಡ, ಅಲ್ಲಿ ಏನಾದ್ರು ಹುಲಿ ಏನಾದರೂ ಇದ್ರೆ ಅಲ್ವಾ. ಯಾವತ್ತಾದ್ರೂ ನಮ್ಮ ಮೈಂಡ್ ಅಲ್ಲಿ ಯಾರೋ ಒಬ್ಬ ಯೋಗಿ ಇರ್ತಾನೆ, ಅಲ್ಲಿ ಹೋದರೆ ನನಗೆ ಆಶೀರ್ವಾದ ಸಿಗುತ್ತೆ, ಮೈಂಡ್ ಹೇಳುತ್ತಾ? ಫಸ್ಟ್ ಅದು ಹೇಳೋದೇ ನೆಗೆಟಿವ್. ಯಾಕಂದರೆ ನಿನ್ನನ್ನು ಸೇಫ್ ಮಾಡೋಕ್ಕೆ, ಅದು ಫಸ್ಟ್ ಪ್ರಿಯಾರಿಟಿ ಅದೇ ಅಲ್ವಾ. ಅದು ಹಗಲು ರಾತ್ರಿ ನಮಗೋಸ್ಕರ ಒದ್ದಾಡ್ತಾ ಇದೆ ನಮ್ಮನ್ನ ಸೇಫ್ ಮಾಡೋಕ್ಕೆ. ಇಷ್ಟು ವರ್ಷ ನಮ್ಮ ಬಾಡಿ ಸೇಫ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಯಾರು? ಅದಕ್ಕೆ ನಾವೇನು ಮಾಡಬೇಕು? ಕ್ಲಾಪ್ಸ್ ಮಾಡಬೇಕು. ಫಸ್ಟ್ ನಾವು ಸುಮ್ಮನೆ ಬೈಕೊಳ್ತಾ ಇದ್ದೀವಿ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ. ಇಷ್ಟು ನಮ್ಮನ್ನ ಕಾಪಾಡಿದೆ ಹಗಲು ರಾತ್ರಿ ಎಲ್ಲ, ಎವ್ರಿ ಸೆಕೆಂಡ್ ಇಷ್ಟು ಹಾರ್ಡ್ ವರ್ಕ್ ಮಾಡಿದೆ ಅಲ್ವಾ. ಸೊ ಅದಕ್ಕೆ ನಾವು ಫಸ್ಟ್ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಸೊ ಫಸ್ಟ್ ಅದು ನೆಗೆಟಿವೇ ಹೇಳೋದು, ಫಸ್ಟ್ ಪಾಸಿಟಿವ್ ಹೇಳಲ್ಲ. ಸೊ ಇವಾಗ ನಿಮಗೆ ಮೈಂಡ್ ಹೇಗೆ ಅರ್ಥ ಆಗುತ್ತೆ, ಹೇಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ. ಇವಾಗ ನಮಗೇನಾಗುತ್ತೆ ಗೊತ್ತಾ, ಫಸ್ಟ್ ನೆಗೆಟಿವ್, ನಾನು ಏನಾದರೂ ಒಂದು ಅಡ್ವೆಂಚರ್ ಮಾಡಬೇಕಂದ್ರೆ ಫಸ್ಟ್ ನೆಗೆಟಿವ್ ಬಂದ ತಕ್ಷಣ ನಂಗೆ ಗೊತ್ತಾಗುತ್ತೆ ಓಕೆ ಮೈಂಡ್ ನನ್ನ ಸೇಫ್ಟಿಗೋಸ್ಕರ ಹೇಳ್ತಿದೆ, ಓಕೆ ನಾನು ಹುಷಾರಾಗಿ ಹೋಗ್ಬಿಡ್ತು, ಅಷ್ಟೇ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಬಟ್ ಗೊತ್ತಿಲ್ಲ ಅಂದರೆ ಏನು ಮಾಡ್ತಿದ್ದೆ ನಾನು? ಹೌದು ಏನೇನೋ ಆಗ್ಬಿಡುತ್ತೆ. ಆಮೇಲೆ ಯಾರು ಬಂದು ಬೇಡ ನೀನು ಹೋಗಬೇಡ ಅಂದರೆ ನಾವೇನು ಮಾಡ್ತೀವಿ? ಅದನ್ನು ನಂಬಿಟ್ಟು ಹೌದು ಅಂತ ಅದಕ್ಕೂ ಅವರು ಇನ್ನೂ ಹೇಳ್ತಿದ್ದಾರೆ ಬೇಡ ಅಪ್ಪ ಹೋಗೋದು. ನಾವೀಗ ಏನೇ ಜೀವನದಲ್ಲಿ ಆಗಿರ್ಬೋದು, ಹೊಸ ಅಭ್ಯಾಸಗಳಿರ್ಬೋದು, ಯಾವುದೋ ಒಂದು ಅಡ್ವೆಂಚರ್ ಇರ್ಬೋದು, ಏನೇ ಇರಲಿ ನಮ್ಮ ಮೈಂಡ್ ಬಿಡೋಲ್ಲ. ಅದು ಫಸ್ಟ್ ನೆಗೆಟಿವೇ ಹೇಳೋದು. ಇವಾಗ ನೋಡಿ, ನ್ಯೂ ಇಯರ್ ದಿನ ನಾನು ಜಿಮ್ಮಿಗೆ ಹೋಗ್ತೀನಿ, ವಾಕಿಂಗ್ ಮಾಡ್ತೀನಿ ಅಂತಾರೆ ಅಲ್ವಾ. ಮೈಂಡಲ್ಲಿ ರಿಜಿಸ್ಟರ್ ಆಗಿಲ್ಲ. ಫಸ್ಟ್ 2 ದಿನ ಜೋಶಲ್ಲಿ ಹೋಗ್ತೀವಿ, ಆಮೇಲೆ ಮೈಂಡ್ ಏನು ಹೇಳುತ್ತೆ? ಅದು ಥ್ರೆಟ್, ಯಾಕಂದರೆ ಅದರಲ್ಲಿ ರಿಜಿಸ್ಟರ್ ಆಗಿಲ್ಲ ಮೈಂಡಲ್ಲಿ, ವಾಕಿಂಗ್ ಜಿಮ್ ಎಲ್ಲ. ಅದೇನು ಹೇಳುತ್ತೆ? ಬೇಡ. ನೋಡು ಪುನೀತ್ ರಾಜ್ಕುಮಾರ್ಗೆ ಹೇಗಾಯಿತು. ಆಮೇಲೆ ವೆಯ್ಟ್ ಲಿಫ್ಟ್ ಮಾಡುವಾಗ ಅವ್ನು ಯಾರಿಗೋ ಸ್ಲಿಪ್ ಡಿಸ್ಕ್ ಆಗಿದೆ, ಯಾವುದೋ ಪೇಪರಲ್ಲಿ 5 ವರ್ಷದ ಹಿಂದೆ ಓದಿರೋದು ಎಲ್ಲ ನೆನಪಾಗುತ್ತೆ. ಸೇಫ್ ಅಲ್ಲ, ಬೇಕಾ ನಿಂಗೆ, ಆರಾಮಾಗಿದೆಯಾ, ಇದೇ ಥರ ಇರು, ಇದೆಲ್ಲ ಯಾಕೆ ಬೇಕು? ಮೈಂಡ್ ಆ ಥರ ನಮ್ಮನ್ನ ಕನ್ವಿನ್ಸ್ ಮಾಡುತ್ತೆ. ಸೊ ನಾವೇನು ಮಾಡ್ತೀವಿ, 1 ವಾರ ಆದಮೇಲೆ ಸೇಫ್ಟಿ, ಓಕೆ ಸೇಫ್, ನಾನು ಹೆಲ್ದಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಏನೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಸೇಫ್ಟಿ ಮುಖ್ಯ, ಸೇಫಾಗಿರೋಣ. ಓಕೆ, ಇವಾಗ ಹೊಸ ಬಿಸ್ನೆಸ್ ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ಫ್ರೆಂಡ್ ಬಂದು ಕರೀತಾರೆ ಬಾ ಬಿಸ್ನೆಸ್ ಮಾಡೋಣ ಅಂತ. ನಾವೇನು ಮಾಡ್ತೀವಿ? ಹೋಗಲ್ಲ. ಯಾಕೆ? ಥ್ರೆಟ್. ಏನಾದರೂ ಲಾಸ್ ಆಗಿಬಿಟ್ರೆ, ಫುಲ್ ಮುಳುಗೋಗ್ಬಿಟ್ರೆ, ಇದರಲ್ಲಿ ಹೇಗೋ ತಿಂಗ್ಳಿ ಕರೆಕ್ಟಾಗಿ ಜೀವನ ನಡೀತಾ ಇದೆ, ಅಲ್ಲೇನೋ ರಿಸ್ಕ್ ತೊಗೊಂಡ್ಬಿಟ್ರೆ, ಫಸ್ಟ್ ನೆಗೆಟಿವೇ ಕೊಡೋದು. ನಾವೇನು ಮಾಡ್ತೀವಿ? ಹೆದರ್ಕೊಳ್ತೀವಿ. ಬಟ್ ಇದನ್ನೆಲ್ಲ ಮೀರಿ ಯಾರು ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ರಿಸ್ಕ್ ತೊಗೊಳ್ತಾರಲ್ಲ, ಅವರೇ ಅಚೀವ್ ಮಾಡೋದು. ಅವ್ರಿಗೆ ಭಯ ಆಗಲ್ಲ ಅಂತಲ್ಲ, ಅವ್ರಿಗೆ ಭಯ ಆಗುತ್ತೆ, ಬಟ್ ಅವ್ರ ಭಯನ ಫೇಸ್ ಮಾಡ್ತಾರೆ. ಸೊ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಇದು ನನ್ನ ಸೇಫ್ಟಿಗೋಸ್ಕರ ಹೇಳ್ತಿರೋದು, ಇನ್ನೇನೋ ನೆಗೆಟಿವ್ ಇಲ್ಲ ಅಂತ, ನಿಮ್ಗೆ ಅದು ಒಂದು ಥಾಟ್ ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆ ಇದು ನನ್ನ ಸೇಫ್ಟಿಗೆ ಹೇಳ್ತಿರೋದು, ನೆಕ್ಸ್ಟ್ ಥಾಟ್ ಏನು ಮಾಡಬೇಕು, ನೀವು ಅದನ್ನು ಡಿಸಿಷನ್ ತೊಗೋಬೇಕು. ನಾಗರತ್ನ ಮ್ಯಾಮ್ ಎಲ್ಲಿದ್ದಾರೆ? ಅವ್ರ ಮನೆ ಟ್ರಿಪ್ಪಲ್ಲಿ ಹಾಗೆ ಪ್ಯಾರಾಸೈಲಿಂಗ್ ಮಾಡಿದ್ವಿ ನಾವು. ಪ್ಯಾರಾಸೈಲಿಂಗ್ ಹೆದರ್ಕೊಳ್ತಿದ್ರು ಫಸ್ಟ್, ಬೇಡ ಅಂತ. ನಾನು ಹೇಳಿದೆ ಇಲ್ಲ ಮ್ಯಾಮ್ ಹೋಗಿ.
ಆಗತ್ತೆ ಹೋಗಿ ಅಂತ. ಫಸ್ಟ್ ನೆಗೆಟಿವ್, ಅವರಿಗೆ ಭಯ ಆಗೋಯ್ತು, ತುಂಬ ವರ್ಷದ ಹಿಂದೆ ಮಾಡಿದ್ದು ಅಂತ. ಇಲ್ಲ, ಹೋಗಿ ಹೋಗಿ ಅಂತ ಇದು ಮಾಡಿ ಹೋದ್ಮೇಲೆ ಆ ಫಿಯರ್ನ ಫೇಸ್ ಮಾಡಿದ್ರು ಅವರು. ಫೇಸ್ ಮಾಡಿದ್ಮೇಲೆ ಏನಾಯಿತು, ಆ ಥ್ರಿಲ್, ಆ ಖುಷಿ ಇರುತ್ತಲ್ಲ, ಬರೀ ಅಸಂಪ್ಷನ್ನು, ಅಲ್ಲಿ ಏನೂ ಇರಲ್ಲ. ನಾವೇ ಸುಮ್ಮನೆ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ, ಹಾಗಿರ್ಬೋದು ಹೀಗಿರ್ಬೋದು, ಏನೂ ಇರಲ್ಲ ಅಲ್ಲಿ. ನಿಮ್ಮ ಭಯಗಳಿದ್ರೆ, ನೀವು ಯಾವುದೋ ಹೊಸ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕಂತಿದ್ರೆ, ಅದು ನೀವು ಪೋಸ್ಟ್ಪೋನ್ ಮಾಡ್ತಿದ್ರೆ, ಇವಾಗ ನಿಮಗಿದು ಟೈಮು. ಇವಾಗ ಗೊತ್ತಾಯ್ತಲ್ಲ ಮೈಂಡ್ ಯಾಕೆ ನೆಗೆಟಿವ್ ಯೋಚನೆ ಮಾಡುತ್ತೆ ಅಂತ. ಸೊ ಇವಾಗ ನೀವು ಅದನ್ನೆಲ್ಲ ಫೇಸ್ ಮಾಡಿ, ನಿಮ್ಮ ಫಿಯರ್ಸ್ನ ಫೇಸ್ ಮಾಡಿ. ಸ್ವಲ್ಪ ಭಯ ಆಗುತ್ತೆ, ಪರವಾಗಿಲ್ಲ, ಫೇಸ್ ಮಾಡಿ. ಆಮೇಲೆ ನೋಡಿ, ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಸೋಲ್ ಎಷ್ಟು ಎವಾಲ್ವ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಓಕೆ ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಕ್ಲಿಯರ್ ಆಗಿದೆ ಇಲ್ಲಿವರೆಗೂ? ಓಕೆ, ಮೈಂಡ್ ಯಾಕೆ ನೆಗೆಟಿವ್ ಯೋಚನೆ ಮಾಡುತ್ತೆ? ಸೇಫ್ಟಿ. ನಾವೇನು ಮಾಡಬೇಕು, ಅದನ್ನ ಓವರ್ಕಮ್ ಮಾಡಬೇಕು, ಅದಕ್ಕೆ ಜಾಸ್ತಿ ಗಮನ ಕೊಡಬಾರ್ದು, ಮತ್ತು ಪಾಸಿಟಿವ್ ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಬೇಕು. ಇವಾಗ ಮೈಂಡ್ ನೆಗೆಟಿವ್ ಯೋಚನೆ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ? ಇದು ಹೇಗೆ ಅಂದರೆ, ಇನ್ನೊಂದು ಎಕ್ಸಾಂಪಲು, ಇವಾಗ ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ, ಇವಾಗ ಓಕೆ ಇದನ್ನ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ಕೇಳಿದ್ರು, ಹೇಗೆ ಪಾಸಿಟಿವ್ ಮಾಡೋದು ಅಂತ. ಇವಾಗ ನಮಗೆ ನೆಗೆಟಿವ್ ಬರುತ್ತೆ, ನಾವೇನು ಮಾಡ್ತೀವಿ ಗೊತ್ತಾ, ಹಶ್ವಾಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಚಿಕ್ಕ ಚಿಕ್ಕ ವಿಷಯಗಳು ಹಶ್ವಾದ ತಕ್ಷಣ ನಾವೇನು ಮಾಡ್ತೀವಿ, ಊಟ ಬೇಕು ಅಂತ ಇರ್ತೀವಿ, ಹುಡುಕ್ತೀವಿ, ಊಟ ಸಿಗುತ್ತೆ, ಊಟ ಮಾಡ್ತೀವಿ. ಬಾಯಾರಿಕೆ ಆದ ತಕ್ಷಣ ಏನು ಮಾಡ್ತೀವಿ, ನೀರು ಬೇಕು ಅಂತೀವಿ. ಈ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಇದನ್ನು ಅಪ್ಲೈ ಮಾಡ್ತೀವಿ. ಬಟ್ ಯಾವುದಾದ್ರು ದೊಡ್ಡ ವಿಷಯ ಬರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಗೇನೋ ಒಂದು ಕಾಯಿಲೆ ಬರುತ್ತೆ, ಅಥವಾ ನಿಮ್ಗೇನೋ ತುಂಬ ದುಡ್ಡಿಂದು ಪ್ರಾಬ್ಲಮ್ ಬರುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ, ಅವಾಗ ಏನು ಬೇಕು ಆನ್ಸರ್, ಸೊಲ್ಯೂಷನ್, ಅದನ್ನು ಯೋಚನೆ ಮಾಡಲ್ಲ, ಅದನ್ನು ದೊಡ್ಡದು ಮಾಡಿಬಿಡ್ತೀವಿ. ಪ್ರಾಬ್ಲಮ್ನ ದೊಡ್ಡದು ಮಾಡಿಬಿಟ್ಟು ಪ್ರಾಬ್ಲಮ್ನೇ ಯೋಚನೆ ಮಾಡ್ತಾ ಇರ್ತೀವಿ. ನಿಮ್ಮ ಮೈಂಡ್ ನೀವು ಮಲಗಿದ್ರು ಕೂತ್ರು ನಿಮಗೆ ಯಾಕೆ ಅದು 50,000 ಬೇಕು ಅಂತಲೇ ನೆನಪು ಮಾಡ್ತಿರುತ್ತೆ ಅಂದರೆ, ಅದು ರೆಸ್ಟ್ ಆಗೋಕ್ಕಾಗ್ತಿಲ್ಲ. ಅದಕ್ಕೆ ಏನೋ ಥ್ರೆಟ್, 50,000 ಗೊತ್ತಿಲ್ಲ ಅದಕ್ಕೆ ಏನು ಗೊತ್ತು, ಏನೋ ಪ್ರಾಬ್ಲಮ್ ಬಂದಿದೆ, ಇದನ್ನು ನಾನು ಸಾಲ್ವ್ ಮಾಡಬೇಕು. ಸಾಲ್ವ್ ಆಗೋವರೆಗೂ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಲ್ಲ, ಅದೇ ಬರ್ತಿರುತ್ತೆ. ನಿಮ್ಗೆ ಯಾಕೆ ನಿದ್ರೆ ಬರಲ್ಲ ಏನಾದರೂ ಪ್ರಾಬ್ಲಮ್ ಬಂದರೆ? ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ. ಸೊ ಮೈಂಡ್ ಏನು ಮಾಡ್ತಿದೆ, ಆ ಪ್ರಾಬ್ಲಮ್ನೇ ಮತ್ತೆ ಮತ್ತೆ ನೆನಪು ಮಾಡ್ತಿದೆ. ಇದಕ್ಕೆ ಸೊಲ್ಯೂಷನ್ ಏನು ಗೊತ್ತಾ, ನೀವು ಸೊಲ್ಯೂಷನ್ ಹುಡುಕಬೇಕು. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಬಂತು ಅಲ್ವಾ? ಕೋವಿಡ್ ಬಂದಾಗ ನಾವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೀವು ನೋಡಿದ್ದೀರಾ, ಕೋವಿಡ್ ಬಂದಾಗ ಕಾಯಿಲೆಯಿಂದ ಯಾರೂ ಸತ್ತಿದ್ದಲ್ಲ, ಭಯದಿಂದ ಸತ್ತಿದ್ದು ಅಲ್ವಾ? ಧ್ಯಾನಿಗಳಿಗೆ ಗೊತ್ತಿರುತ್ತದು, ಭಯದಿಂದ ಸತ್ತಿದ್ದು. ಅಲ್ಲಿ ಕೋವಿಡ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಅದು ಯಾಕೆ, ಅವ್ರು ಭಯ ಪಟ್ಕೊಂಡು ಸತ್ರು. ಇದೇ ಥರ ಸೈಂಟಿಸ್ಟ್ಗಳು ಭಯ ಪಟ್ಕೊಂಡಿದ್ರೆ ವ್ಯಾಕ್ಸಿನ್ ಯಾರೂ ಕಂಡುಹಿಡಿತಾ ಇರಲಿಲ್ಲ. ಸೊ ಅವ್ರೇನು ಮಾಡಿದ್ರು, ಜನಗಳು ಏನು ಮಾಡಿದ್ರು, ಸಾಮಾನ್ಯ ಜನ ಕೋವಿಡ್ ಅಂದರು. ಅವ್ರೇನು ಮಾಡೋದು, ಸೊಲ್ಯೂಷನ್, ಇದಕ್ಕೆ ಸೊಲ್ಯೂಷನ್ ಏನು. ಅವ್ರ ಗಮನ ಯಾವಾಗ ಅವರ ಸೊಲ್ಯೂಷನ್ ಕಡೆ ಕೊಟ್ಟರು, ಅವ್ರಿಗೇನೋ ಒಂದು ಫ್ಲ್ಯಾಶ್ ಆಯಿತು, ಏನೋ ಒಂದು ಐಡಿಯಾ ಕ್ಲಿಕ್ ಆಯಿತು, ವ್ಯಾಕ್ಸಿನ್ ಕಂಡುಹಿಡಿದ್ರು. ಇಷ್ಟೇ ಇರೋದು. ಈ ಚಿಕ್ಕ ವಿಷಯ ಅನಿಸುತ್ತಲ್ವಾ, ಇದೇನು ಹೌದಲ್ವಾ, ನಾವು ಕಾಯಿಲೆ ಕಡೆ ಗಮನ ಕೊಟ್ವಿ, ಅವರು ವ್ಯಾಕ್ಸಿನ್ ಸೊಲ್ಯೂಷನ್ ಕಡೆ ಗಮನ ಕೊಟ್ಟರು. ನೀವು ನೋಡಿ, ಚಿಕ್ಕ ಚಿಕ್ಕ ವಿಷಯಗಳಲ್ಲೆಲ್ಲ ನಾವು ಮಾಡ್ತೀವಿ. ಇದನ್ನ ನೀರು ಬೇಕು ಅಂದಾಗ ನೀರು ಅಂತ ಹುಡುಕ್ತೀವಿ, ಬಾಯಾರಿಕೆ ಅಂತ ಸುಮ್ಮನೆ ಕೂತಿರ್ತೀವ, ನೀರು ಅಂತ ಇರ್ತೀವಿ. ಊಟ ಬೇಕು ಹಶ್ವಾದಾಗ ಸೊಲ್ಯೂಷನ್ ಹುಡುಕ್ತಾ ಇರ್ತೀವಿ, ಊಟ ಅಂತ. ದೊಡ್ಡದು ಬಂದಾಗ ಏನು ಮಾಡ್ತೀವಿ, ಅದನ್ನು ದೊಡ್ಡದು ಮಾಡಿರ್ತೀವಿ. ಯಾಕೆ, ನಮ್ಮಲ್ಲಿರೋ ಶಕ್ತಿ ಅದಕ್ಕಿಂತ ದೊಡ್ಡದಂತ ಗೊತ್ತಿಲ್ಲ ಅಲ್ವಾ? ಸೊ ಪ್ರಾಬ್ಲಮ್ನ ದೊಡ್ಡದು ಮಾಡಿಬಿಟ್ಟಿರ್ತೀವಿ ನಾವು ಚಿಕ್ಕವರು ಅಂತ ಅಂದ್ಕೊಂಡು. ಇದು ತುಂಬ ಯಾವಾಗಲೂ ನಾನು ಕತೆ ಹೇಳ್ತಾ ಇರ್ತೀನಿ. ಕತೆ ಹೇಳ, ಕೃಷ್ಣ ಮತ್ತು ಬಲರಾಮ ಚಿಕ್ಕವ್ರು ಇರ್ತಾರಲ್ವಾ, ಅವ್ರು ಕಾಡಿನಲ್ಲಿ ಆಟಾಡ್ತಾ ಇರ್ತಾರೆ. ಆಟಾಡ್ತಾ ಏನಾಗುತ್ತೆ, ಕೃಷ್ಣ ಬೇರೆ ಬಲರಾಮ ಬೇರೆ, ಇಬ್ಬರು ಸಪ್ರೇಟ್ ಆಗಿಬಿಡ್ತಾರೆ ಆಟಾಡ್ತಾ. ಬಲರಾಮ ಎಲ್ಲೋ ಒಂದು ಕಡೆ ಹೊಟ್ಟೋಗಿರ್ತಾನೆ, ಕೃಷ್ಣ ಒಂದು ಕಡೆ ಹೋಗಿರ್ತಾನೆ. ಬಲರಾಮ ಎಲ್ಲಿರ್ತಾನೆ, ಅಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ. ಅವನು ಇಷ್ಟು ಎತ್ತರದಲ್ಲಿ ಇರ್ತಾನೆ. ಆ ರಾಕ್ಷಸ ಏನು ಮಾಡ್ತಾನೆ, ಆ ರಾಕ್ಷಸ ನೋಡಿದ ತಕ್ಷಣ ಬಲರಾಮಗೆ ಭಯ ಆಗುತ್ತೆ. ಅವನು ಭಯ ಆಗಿ ಹೆದರ್ಕೊಂಡ ತಕ್ಷಣ ಆ ರಾಕ್ಷಸ ದೊಡ್ಡದಾಗ್ತಾ ಇರ್ತಾನೆ. ಇವನು ಹೆದರ್ಕೊಳ್ತಾ ಇರ್ತಾನೆ. ಆ ರಾಕ್ಷಸ ದೊಡ್ಡದಾಗಿ ಬೆಳೆದು ಆಕಾಶದ ಎತ್ತರಕ್ಕೆ ಬೆಳೆಯುತ್ತೆ. ಆಕಾಶದ ಎತ್ತರಕ್ಕೆ ಬೆಳೆದ್ಮೇಲೆ ಇವನಿಗೆ ಅದನ್ನ ನೋಡಿ ಫುಲ್ಲು ಭಯ ಜಾಸ್ತಿ ಆಗಿ ಮೂರ್ಛೆ ಬಿದ್ದುಬಿಡ್ತಾನೆ. ಕೃಷ್ಣ ಅಣ್ಣನ ಹುಡ್ಕೊಳ್ತಾ ಬರ್ತಾನೆ. ಬಂದಮೇಲೆ ನೋಡ್ತಾನೆ, ಅಣ್ಣ ಮೂರ್ಛೆ ಬಿದ್ದಿರ್ತಾನೆ, ರಾಕ್ಷಸ ಆಕಾಶದ ಎತ್ತರದವರೆಗೂ ಬೆಳೆದಿರ್ತಾನೆ. ಅವಾಗ ಏನಾಗುತ್ತೆ, ಅವನೇನು ಮಾಡ್ತಾನೆ, ಕೃಷ್ಣ ಕೊಳಲುತ್ತಾ ಕೂತ್ಕೊಳ್ತಾನೆ. ಆ ರಾಕ್ಷಸನ ನೋಡೋದೂ ಇಲ್ಲ, ಸುಮ್ಮನೆ ಅವನ ಪಾಡಿಗೆ ಅವನ ಅಣ್ಣನ ಪಕ್ಕ ಕೊಳಲುತ್ತಾ ಕೂತ್ಕೊಳ್ತಾನೆ, ಬೇರೆ ಕಡೆ ನೋಡ್ತಾ. ಅವಾಗ ರಾಕ್ಷಸ ಚಿಕ್ಕದಾಗಿ ಮಾಯ ಆಗ್ಬಿಡ್ತಾನೆ. ಸ್ವಲ್ಪ ಟೈಮ್ ಆದಮೇಲೆ ಬಲರಾಮಗೆ ಎಚ್ಚರ ಆಗುತ್ತೆ. ಅವಾಗ ಅವ್ನು ಕೇಳ್ತಾನೆ, ಅಷ್ಟು ದೊಡ್ಡ ರಾಕ್ಷಸನ ಹೇಗೆ ಓಡಿಸ್ದೆ ಅಂತ. ಅವ್ನು ಹೇಳ್ತಾನೆ, ನಾನೇನು ಮಾಡಲಿಲ್ಲ ಅಂತ.
ಮತ್ತು ಅಷ್ಟು ಆಕಾಶದ ಎತ್ತರದಿರೋ ಅಷ್ಟು ದೊಡ್ಡ ರಾಕ್ಷಸನ ನೀನು ಏನೂ ಮಾಡದೆ ಹೇಗೆ ಓಡಿಸಿದೆ ಅಂತ. ಅವ್ನು ಹೇಳ್ತಾ, ನಾನು ಗಮನ ಕೊಡಲಿಲ್ಲ, ನಾನು ಕೊಳಲುತ್ತಾ ಕೂತ್ಕೊಂಡಿದ್ದೆ ಅಷ್ಟೇ. ನಾವು ಅಂದ್ಕೊಳ್ತೀವಿ ಇದು ಏನೋ ಚಿಕ್ಕ ಮಕ್ಕಳ ಕತೆ ಅಂತ. ಇದ್ರಲ್ಲಿ ನಾವು ತಿಳ್ಕೊಳ್ಳೋಕೆ ಎಷ್ಟು ಇದೆ ಅಂದರೆ, ಏನಾದ್ರ ಅರ್ಥ ಗಮನ. ನಮ್ಮ ಗಮನ ಎಲ್ಲಿ ಹೋಗುತ್ತೆ, ನಮ್ಮ ಚೈತನ್ಯ ಶಕ್ತಿ ನಮ್ಮಲ್ಲಿ ಏನಿದೆ ಅದ್ರದ್ದು ಶಕ್ತಿ ಎಲ್ಲ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಇವನ್ ಭಯ ಪಡ್ಕೊಂಡು ಇವನ್ ಎನರ್ಜಿ ಕೊಟ್ಟು ಬಲರಾಮ ರಾಕ್ಷಸಂಗೆ ಶಕ್ತಿ ಬಂದಿದ್ದು ಅಷ್ಟು ದೊಡ್ಡದಾಗೋಕ್ಕೆ. ಅವನು ಇದ್ದಿದ್ದಿಷ್ಟೇ. ಅವನ್ನ ದೊಡ್ಡ ಭೂತ ಮಾಡಿದ ಯಾರು? ಬಲರಾಮ. ಅವನ ಭಯದಿಂದ. ಕೃಷ್ಣ ಏನು ಮಾಡ್ದ? ಅಲ್ಲಿಂದ ಗಮನ ತೆಗ್ದ. ಅವನಿಗೇನು ಊಟನೇ ಇಲ್ಲ. ಆ ಭೂತಕ್ಕೆ ಊಟ ಏನು? ನಮ್ಮ ಎನರ್ಜಿ ಭಯ ಅಥವಾ ಆಲೋಚನೆ ರೂಪದಲ್ಲಿ. ಆ ಭಯನೇ ಇಲ್ಲ, ಎನರ್ಜಿನೇ ಹೋಗಲ್ಲ ಅಂದರೆ ಅದೇನಾಯಿತು? ಮಾಯ ಆಗೋಯ್ತು. ನಮ್ಮ ಕಷ್ಟಗಳು ಹೀಗೆ ಚಿಕ್ಕದಿರುತ್ತೆ. ನಾವು ಅದಕ್ಕೆ ಗಮನ ಕೊಟ್ಟು ಅದಕ್ಕೆ ಹೆದರ್ಕೊಂಡು ಅದನ್ನು ದೊಡ್ಡದು ಮಾಡಿ ನಾವು ಚಿಕ್ಕವರು ಅಂದ್ಕೊಂಡಿದ್ದೀವಿ. ಅದನ್ನು ದೊಡ್ಡದು ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ? ಮೂರ್ಛೆ ಬೀಳ್ತೀವಿ ಅಲ್ವಾ? ಎಷ್ಟು ಕಾಯಿಲೆಗಳು ಬಂದಿದೆ. ಏನಕ್ಕೆ? ತುಂಬ ಕಷ್ಟ. ನಮಗೆ ಕಷ್ಟ ಎಲ್ಲಿದೆ? ನಿಮ್ಮ ತಲೆಯಲ್ಲಿದೆ. ನೀವು ಯಾವಾಗ ತಲೆಯಿಂದ ತೆಗಿತೀರಾ, ಸಲ್ಯೂಷನ್ ಕಡೆ ಹುಡುಕ್ತೀರಾ. ಇವಾಗ ನಿಮ್ಗೆ 50,000 ಬೇಕು. ನಂಗೆ 50,000 ಬೇಕು, ನಾಳೆ ಕಟ್ಬಿಡ್ಬೇಕು ಮಗನ ಫೀಸು. ನಂಗೆ 50,000 ಇಲ್ಲ ಅಲ್ಲ ಸಲ್ಯೂಷನ್. ನಂಗೆ 50,000 ಬೇಕು. ಎಲ್ಲಿ ಅರೇಂಜ್ ಮಾಡೋದು, ಎಲ್ಲಿ ಹೋಗಿ ಕೇಳಬೇಕು, ಏನು ಮಾಡಿದ್ರೆ ನಂಗೆ ಸಿಗುತ್ತೆ, ಆ ಥರ ಥಿಂಕ್ ಮಾಡೋಕ್ಕೆ ಜಸ್ಟ್ ನಿಮ್ಮ ಫೋಕಸ್, ನಿಮ್ಮ ಗಮನ ಬದಲಾಯಿಸಿ ನೋಡಿ. ಸಲ್ಯೂಷನ್ ಕಡೆ ನಿಮ್ಮ ಗಮನ ಕೊಡಿ. ಹೇಗೆ ಐಡಿಯಾಸ್ ಕ್ಲಿಕ್ ಆಗುತ್ತೆ ಗೊತ್ತಾ? ಎಲ್ಲಿಂದ ಬರುತ್ತೆ? ಆಕಾಶದಿಂದ ಬೀಳುತ್ತಾ ಅಂತ ಕೇಳ್ತಾರೆ. ಯಾರು? ಲಾಜಿಕ್. ಇವಾಗ ಔಷಧಿ ಕಂಡುಹಿಡಿದ್ರಲ್ಲ ಕೋವಿಡ್ಗೆ, ಎಲ್ಲಿ ಯಾವ ಬುಕ್ಕಲ್ಲಿತ್ತು ಅದು ಫಾರ್ಮುಲಾ? ಈ ಭೂಮಿ ಮೇಲೆ ಎಲ್ಲ ಕಂಡುಹಿಡ್ದಿದ್ದಾರಲ್ವಾ. ಒಂದು ಫ್ಯಾನ್ ಇರ್ಬೋದು, ಒಂದು ಗಡಿಯಾರ ಇರ್ಬೋದು, ಟಿ ವಿ, ಯಾವ ಬುಕ್ಕಲ್ಲಿತ್ತು ಮುಂಚೆ? ಎಲ್ಲೂ ಇರಲಿಲ್ಲ. ಯಾರ್ದೋ ಒಂದು ಮೈಂಡಲ್ಲಿ ಕ್ಲಿಕ್ ಆಯಿತು ಐಡಿಯಾ ಅಲ್ವಾ? ಎಲ್ಲಿತ್ತದು? ಮೈಂಡಲ್ಲಿ ಐಡಿಯಾಸ್ ಬರುತ್ತೆ. ಬ್ರಹ್ಮಾಂಡದಲ್ಲಿ ಎಲ್ಲದಕ್ಕೂ ಆನ್ಸರ್ಸ್ ಇರುತ್ತೆ. ನಿಮ್ಮೊಳಗೆ ಎಲ್ಲದಕ್ಕೂ ಆನ್ಸರ್ ಇದೆ ಅಂತಾರಲ್ವ, ಆ ಥರ ಎಲ್ಲ ಆನ್ಸರ್ಸ್ ನಿಮ್ಮೊಳಗಿರುತ್ತೆ. ನೀವು ಯಾವಾಗ ಗಮನ ಕೊಟ್ಟು ಅದಕ್ಕೆ ಕುತ್ಕೊಳ್ತೀರಾ ನಿಮ್ಮ ಜೊತೆ ನೀವು, ಅವಾಗ ಅದು ಕ್ಲಿಕ್ ಆಗುತ್ತೆ ಐಡಿಯಾ. ಓಕೆ, ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ನಂಗೆ ಕೊಡಬೇಕಿತ್ತು ಎಷ್ಟೋ ವರ್ಷದಿಂದ, ಅವನ್ನ ಇವಾಗ ಹೋಗಿ ಒಂದ್ಸರಿ ಕೇಳೋಣ ಅಂತ ಐಡಿಯಾ ಬರುತ್ತೆ. ನೀವು ಯಾವಾಗ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ತೀರಾ, ನೀವು ಎಷ್ಟು ಭಯ ಪಡ್ಕೊಳ್ತೀರಾ, ಟೆನ್ಷನಲ್ಲಿರ್ತೀರಾ, ನೀವೇ ಹಾಳು ಮಾಡ್ತಾ ಇರೋದು, ನೀವೇ ಅದನ್ನು ದೊಡ್ಡದು ಮಾಡಿರೋದು. ಇಲ್ಲಿ ಯಾರಿಗಾದ್ರೂ 1 ಬಿಲಿಯನ್ ಸಾಲ ಇದೆಯಾ? ಯಾಕಂದರೆ ನಮ್ಮ ಜೀವನದಲ್ಲಿ ಬರೋ ಸವಾಲುಗಳು ನಮಗಿಂತ ದೊಡ್ಡದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಸಾಲ್ವ್ ಮಾಡೋಕ್ಕೆ ಆಗೋ ಸವಾಲುಗಳೇ ನಮ್ಮ ಜೀವನದಲ್ಲಿ ಬರೋದು. ಬಟ್ ನಾವೇನು ಮಾಡ್ತೀವಿ? ನಾವು ಚಿಕ್ಕವರಾಗಿ ಅದನ್ನು ದೊಡ್ಡದು ಮಾಡಿಬಿಟ್ಟು ತುಂಬ ಕಷ್ಟ, ನನಗೆ ಯಾರನ್ನಾದರೂ ಕೇಳಿ, ನಂಗೆ ತುಂಬ ಕಷ್ಟ, ನನ್ನ ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಎಲ್ಲರದ್ದು ಅದೇ ಡೈಲಾಗು. ಅಲ್ಲಿ ಕೇಳಿದ್ರೆ ಏನೂ ಇರಲ್ಲ. ಅವ್ರ ತಲೆಯಲ್ಲಿ ಆ ಥರ ತುಂಬ ಕಷ್ಟ ನಾನು ಪಟ್ಟಿದ್ದೀನಿ ಅಂತ. ಎಲ್ಲರದ್ದು ಮನಸ್ಸಲ್ಲಿ ಇದೇ ಡೈಲಾಗ್ ತಾನೆ, ತುಂಬ ಜೀವನದಲ್ಲಿ ಕಷ್ಟ ಇದೆ ಅಂತ. ಕಷ್ಟ ಎಲ್ಲಿದೆ? ನಮ್ಮ ಮೈಂಡಲ್ಲಿದೆ. ನಮ್ಮ ಗಮನ ಏನು ಮಾಡಬೇಕು? ಸಲ್ಯೂಷನ್, ಪಾಸಿಟಿವ್. ನೀವು ಟ್ರೈ ಮಾಡಿ ನೋಡಿ, ಚಿಕ್ಕ ವಿಷಯಕ್ಕೆ ಅಪ್ಲೈ ಮಾಡಿ ಟ್ರೈ ಮಾಡಿ ನೋಡಿ. ಇವಾಗ ನಿಮಗೆ ಬಸ್ಸಿಗೆ ಲೇಟ್ ಆಗಿದೆ. ನಂಗೆ ಲೇಟ್ ಆಗೋಯ್ತು, ಫುಲ್ ಲೇಟ್ ಆಗಿಬಿಡುತ್ತೆ. ಅದೇ ನೀವು ಇಲ್ಲ, ಏನೋ ಆಗಿ ಬಸ್ಸೇ ಲೇಟ್ ಆಗಿರುತ್ತೆ, ನಾನು ಕರೆಕ್ಟ್ ಟೈಮ್ಗೆ ಹೋಗ್ತೀನಿ, ನಾನು ಹೋಗೋ ಟೈಮ್ಗೆ ಬಸ್ ಕಾಯ್ತಾ ಇರುತ್ತೆ, ಆಮೇಲೆ ಹೊರಡುತ್ತೆ. ಇಷ್ಟೇ ಚಿಕ್ಕ ವಿಷಯಗಳಿಗೆ ಅಪ್ಲೈ ಮಾಡಿ ಪಾಸಿಟಿವ್ ಆಗಿ ಅಂದ್ಕೊಂಡು ನೋಡಿ. ಹೇಗೆ ಏನೋ ಡಿಲೇ ಆಗಿ ಬಸ್ಸೇ ನಿಮಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ, ನೀವು ಹೋದ್ಮೇಲೆ ಬಸ್ ಸ್ಟಾರ್ಟ್ ಆಗುತ್ತೆ. ಆಗಿದೆಯಾ ಅನುಭವ? ಚಿಕ್ಕ ವಿಷಯಕ್ಕೆ ಇವತ್ತೇ ಆಯಿತಾ? ಚಿಕ್ಕ ವಿಷಯಕ್ಕೆ ಅಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತೀವಿ ಗೊತ್ತಾ? ಅದೇ ದೊಡ್ಡ ವಿಷಯಕ್ಕೆ ಮಾಡಲ್ಲ. ಈ ಚಿಕ್ಕದ್ರಿಂದನೇ ಶುರು ಮಾಡಿ ದೊಡ್ಡದಕ್ಕೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ ನೋಡಿ ಸಲ್ಯೂಷನ್ಸ್ ಹೇಗೆ ಬರುತ್ತೆ ಅಂತ. ಓಕೆ, ಇವಾಗ ನಾನು ಹೇಳಿದೆ ಅಲ್ವಾ, ಮೈಂಡಿಗೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಾಗಲ್ಲ, ಅದು ಎಲ್ಲನೂ ಪಾಸಿಟಿವ್ ಅಂತ, ಎಲ್ಲನೂ ನಿಜ ನನ್ನ ಮುಂದೆ ನಡೀತಿದೆ ಅಂತ ನಂಬುತ್ತೆ ಅಂತ. ಅದಕ್ಕೊಂದು ವಿಡಿಯೋ ನೋಡೋಣ, ಎಕ್ಸ್ಪೆರಿಮೆಂಟ್. ಒಬ್ಬ ಇರ್ತಾನೆ, ಅವನಿಗೇನು ಮಾಡ್ತಾರೆ ಅವರು, ಕೈನ ಎರಡನ್ನೂ ಟೇಬಲ್ ಮೇಲೆ ಇಡಿಸ್ತಾರೆ. ಈ ಕಡೆ ಫುಲ್ ಒಂದು ಕೈ ರೈಟ್ ಹ್ಯಾಂಡ್ ಟೇಬಲ್ ಮೇಲೆ ಇರುತ್ತೆ, ಇಲ್ಲಿ ಫುಲ್ ಬ್ಲ್ಯಾಕ್ ಸ್ಕ್ರೀನ್ ಬಿಡ್ತಾರೆ. ಒಂದು ಒರಿಜಿನಲ್ ಕೈ ಸ್ಕ್ರೀನ್ ಆಚೆ ಇರುತ್ತೆ, ಲೆಫ್ಟ್ ಹ್ಯಾಂಡ್. ಇಲ್ಲಿ ಇನ್ನೊಂದು ಫೇಕ್ ಪ್ಲಾಸ್ಟಿಕ್ ಕೈನ ಟೇಬಲ್ ಮೇಲೆ ಇಡ್ತಾರೆ, ಅವ್ನು ಲೆಫ್ಟ್ ಹ್ಯಾಂಡ್ ಥರ. ಸೊ ಅವ್ನು ಒರಿಜಿನಲ್ ಕೈ ಎಲ್ಲಿದೆ? ಸ್ಕ್ರೀನ್ ಆಚೆ ಇದೆ, ಅವನಿಗೆ ಕಾಣಿಸ್ತಿಲ್ಲ. ಓಕೆನಾ? ಇವಾಗ ಅವ್ನು ಡಾಕ್ಟರ್ ಏನು ಮಾಡ್ತಾನೆ, ಫಸ್ಟು ಐಸ್ ಇಡ್ತಾನೆ ರೈಟ್ ಹ್ಯಾಂಡ್ಗೆ, ಫೀಲ್ ಆಗುತ್ತೆ. ಆ ಪ್ಲಾಸ್ಟಿಕ್ ಕೈಗೆ ಐಸ್ ಇಟ್ಟರು ಅವನಿಗೆ ಫೀಲ್ ಆಗುತ್ತೆ. ಯಾಕಂದರೆ ಅವನು ಅದನ್ನು ತನ್ನ ಲೆಫ್ಟ್ ಹ್ಯಾಂಡ್ ಅಂತ ನಂಬಿಡ್ತು ಮೈಂಡ್. ಅವ್ನು ನಿಜವಾದ ಲೆಫ್ಟ್ ಹ್ಯಾಂಡ್ ಆ ಕಡೆ ಇದೆ, ಸ್ಕ್ರೀನ್ ಆಚೆ. ಅವ್ನು ಸೂಜಿಯಲ್ಲಿ ಚುಚ್ತಾನೆ, ಆ ಪ್ಲಾಸ್ಟಿಕ್ ಹ್ಯಾಂಡಿಗೆ ಚುಚ್ಚಿದ್ರೆ ಅವನಿಗೆ ನೋವಾಗ್ತಿದೆ.
ಸೊ ಅವನಿಗೆ ಸೂಜಿಯಲ್ಲಿ ಚುಚ್ಚಿದ್ರು, ಏನು ಮಾಡಿದ್ರು ಆ ಫೇಕ್ ಆಮ್ಗೆ ಅವನಿಗೆ ಅನ್ಕೊಳ್ತಾ ಇದ್ದಾನೆ, ಮೈಂಡ್ ಸಿಗ್ನಲ್ ಕೊಡ್ತಿದೆ, ಓಕೆ ನಿನ್ನ ಲೆಫ್ಟ್ ಹ್ಯಾಂಡ್ಗೆ ಇದೆಲ್ಲ ಆಗ್ತಿದೆ ಅಂತ. ಸೊ ಅವನಿಗೆ ಪೇಯ್ನ್ ಫೀಲ್ ಆಗ್ತಿದೆ, ಆ ಫೆದರ್ ಫೀಲ್ ಆಗ್ತಿದೆ, ಐಸ್ ಮುಟ್ಟಿದೆ ತಣ್ಣಗಾಗ್ತಿದೆ. ಸೊ ಅದು ನಂಬಿಡ್ತು, ಇಲ್ಯೂಷನ್. ಅದಕ್ಕೆ ಡಿಫ್ರೆನ್ಸೇ ಗೊತ್ತಿಲ್ಲ. ಅದು ಯಾವಾಗಲೂ ಇಲ್ಯೂಷನು, ಅಸಂಪ್ಷನಲ್ಲೇ ಇರುತ್ತೆ, ರಿಯಾಲಿಟಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಇವಾಗ ನೀವು ಫೋನಲ್ಲಿ ಏನೇ ನೆಗೆಟಿವ್ ನೋಡ್ತಾ ಇದ್ರು ಅದೆಲ್ಲ ನಿಜ ನಿಮ್ಮ ಜೀವನದಲ್ಲೇ ನಡೀತಾ ಇದೆ ಅಂತ ಅಂದ್ಕೊಂಡಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಯಾಕೆ ನೀವು ಅಂದ್ಕೊಂಡಿದ್ದಾಗ್ತಾ ಇಲ್ಲ, ಎಲ್ಲ ನೆಗೆಟಿವೇ ಆಗ್ತಿದೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಅದನ್ನೇ ನೋಡ್ತಾ ಇದ್ದೀವಿ, ಎನರ್ಜಿ ಅದಕ್ಕೆ ಕೊಡ್ತಾ ಇದ್ದೀವಿ. ಸೊ ಅದೇ ಥರ ಘಟನೆಗಳು, ಅದೇ ಥರ ಜನಗಳು ಬರ್ತಾ ಇರ್ತಾರೆ. ಅದೇ ಅವ್ನಿಗೆ ಹಿಪ್ನೋಸಿಸ್ ಮಾಡಿದಾಗ ವಿತೌಟ್ ಹಿಪ್ನೋಸಿಸ್ ಹೇಗೆ ರಿಯಲಾಗಿ ಫೀಲ್ ಆಗ್ತದೆ. ಇವಾಗ ಹಿಪ್ನೋಸಿಸ್ ಮಾಡಿನೂ ಅದನ್ನೆಲ್ಲ ಟೆಸ್ಟ್ ಮಾಡಿದ್ದಾರೆ. ಮೈಂಡ್ನ ಟ್ರಾನ್ಸಿಗೆ ತೊಗೊಂಡು ಹೋಗ್ತಾರೆ. ಇವನಿಗೆ ಟ್ರಾನ್ಸಿಗೆ ತೊಗೊಂಡು ಹೋಗೇ ಇಲ್ಲ, ಅವನಿನ್ನೂ ಫುಲ್ ಅವೇಕ್ ಆಗಿದ್ದಾನೆ, ಬಟ್ ಅವನಿಗೆ ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಇವಾಗ ನಮಗೆ ಗೊತ್ತಾಯಿತು ಪಾಸಿಟಿವ್ ನೆಗೆಟಿವ್ ಅಲ್ವಾ. ಮೈಂಡ್ಗೆ ಏನು ಗೊತ್ತು, ಎರಡೇ, ಸೇಫ್ ಇಲ್ಲ ಥ್ರೆಟ್, ಇಷ್ಟೇ. ಇವಾಗ ನಾವೇನು ಮಾಡ್ತೀವಿ ಆಫೀಸ್ನಲ್ಲಿ, ಬಾಸ್ ಬರ್ತಾನೆ, ಇವಾಗ ಕೆಲಸ ಆಗಿದೆಯಾ, ಪ್ರಾಜೆಕ್ಟ್ ರೆಡಿ ಇದೆಯಾ ಅಂತ ಕೇಳ್ತಾನೆ. ಅವನಿನ್ನೂ ಆಫೀಸ್ ಮನೆಯೇ ಬಿಟ್ಟಿರಲ್ಲ, ಅವಾಗಲೇ ಬರ್ತಾನೆ ಇವಾಗ ನನಗೆ ಟಾರ್ಗೆಟ್ ರೀಚ್ ಆಗಿದೆಯಾ ಅಂತ ಕೇಳ್ತಾನೆ ಅಂತ ಫುಲ್ಲು ಟೆನ್ಷನ್ ಆಗಿಬಿಡ್ತೀವಿ. ಸೊ ನಿಮ್ಮ ಮೈಂಡಲ್ಲಿ ಏನು ಫೀಡ್ ಆಗ್ತಿದೆ, ಬಾಸ್ ಅಲ್ಲ ಥ್ರೆಟ್, ಅದೊಂದು ಥ್ರೆಟ್ ಅಂತ. ಸೊ ಏನು ಮಾಡಿದ್ರು ತಪ್ಪು, ಎಲ್ರಿಗೂ ಇನ್ಕ್ರಿಮೆಂಟ್ ಸಿಗುತ್ತೆ, ನಿಮಗೆ ಸಿಗಲ್ಲ. ಯಾಕೆ ಥ್ರೆಟ್, ಅಲ್ಲಿಂದ ಏನೂ ಬರೋದೇ ಇಲ್ಲ. ಅವ್ನಿಗೆ ಎಲ್ಲರಿಗೂ ಕೊಡ್ಬೇಕನ್ಸುತ್ತೆ, ನಿಮಗೆ ಕೊಡ್ಬೇಕನ್ಸಲ್ಲ. ಅವನಿಗೆ ನಿಮ್ಮನ್ನೇ ಬೈಬೇಕನ್ಸುತ್ತೆ, ಯಾಕಂದರೆ ನೀವು ಅದೇ ಎನರ್ಜಿ ರಿಲೀಸ್ ಮಾಡ್ತಾ ಇರ್ತೀರ ಅವನಿಗೆ. ಸೊ ಅವನಿಗೇನು ಅನಿಸುತ್ತೆ, ನಿಮ್ಮನ್ನೇ ಬೈಬೇಕು, ನಿಮ್ಮನ್ನೇ ಟಾರ್ಗೆಟ್ ಮಾಡಬೇಕು, ನಿಮಗೆ ಜಾಸ್ತಿ ಕೆಲಸ ಕೊಡಬೇಕು, ನಿಮಗೆ ಪ್ರಮೋಷನ್ ಕೊಡಬಾರ್ದು. ಎಲ್ಲಿಂದ ಶುರು ಆಗಿದ್ದು, ನಮ್ಮೊಳಗೆ ನಾವೇ. ಆಮೇಲೆ ಅತ್ತೆನ ಬೈಕೊಳ್ತಾ ಇರ್ತಾರೆ ಅಲ್ವಾ. ಸೊ ನಿಮ್ಮ ಮೈಂಡ್ ಪ್ರಕಾರ ಏನದು, ಥ್ರೆಟ್. ಅತ್ತೆ ಅಂದರೆ ಥ್ರೆಟ್ ಅಂತ ಫೀಡ್ ಆಗಿದೆ ಅದು. ಅತ್ತೆ ಏನು ಮಾಡಿದ್ರು ಸೊ ರಾಂಗೇ ಅದು. ನಿಂಗೆ ಅವ್ರು ಪಾಸಿಟಿವ್ ಏನು ಮಾಡಿದ್ರು, ಏನೋ ಸೀರೆ ತಂದುಕೊಟ್ಟಿದ್ದಾರೆ, ಏನೋ ಇದರಿಂದ ಇದೆ ಪ್ಲ್ಯಾನ್ ಅಂತ ಅಲ್ವಾ. ಯಾಕೆ ಥ್ರೆಟ್ ಅಂತ ಫೀಡ್ ಆಗಿಬಿಟ್ಟಿದೆ. ಬಟ್ ಆಗಿರಲ್ಲ, ಅವ್ರು ನಿಜವಾಗ್ಲೂ ತಂದುಕೊಟ್ಟಿರ್ತಾರೆ. ಬಟ್ ನಾವು ಮೈಂಡಲ್ಲಿ ಆ ಥರ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಅದನ್ನು ಬದಲಾಯಿಸ್ಕೊಳ್ಬೇಕು. ಈ ಪ್ರಾಣಿಗಳು ಹೇಗೆ ಜೀವಿಸುತ್ತೆ ಗೊತ್ತಾ, ಈ ಕ್ಷಣದಲ್ಲಿ ಜೀವಿಸ್ತಾ ಇರುತ್ತೆ. ಇವಾಗ ಒಂದು ಜಿಂಕೆ, ಒಂದು ಹುಲಿ ಬಂತು, ಅವಾಗ ಥ್ರೆಟ್, ಫುಲ್ಲು ಫ್ಲೈಟ್ ಆರ್ ಫೈಟ್ ಮೋಡ್ ಅಂತ ಕೇಳಿದ್ದೀರಾ. ಇಲ್ಲ ಓಡಬೇಕು, ಇಲ್ಲ ಫೈಟ್ ಮಾಡಬೇಕು, ಆ ಮೋಡು ಫುಲ್. ಅವಾಗ ಏನಾಗಿರುತ್ತೆ ಗೊತ್ತಾ, ಬ್ರೈನ್ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ನಿಂದು ಫುಲ್ ಎನರ್ಜಿ ಎಲ್ಲ ಎಲ್ಲಿಗೆ ಹೋಗಿರುತ್ತೆ ಗೊತ್ತಾ, ಕೈಗೆ ಮತ್ತು ಕಾಲಿಗೆ ಹೋಗುತ್ತೆ. ಓಡು ಇಲ್ಲ ಹೋರಾಡು ಅಂತ. ಸೊ ಜಿಂಕೆ ಏನು ಮಾಡುತ್ತೆ, ಹುಲಿ ಜೊತೆ ಓಡಾಡಕ್ಕಂತೂ ಆಡಲ್ಲ, ಬಟ್ ಓಡ್ಬೋದು ಅಂತ. ಅದಕ್ಕೆ ಫುಲ್ ಎನರ್ಜಿ ಕಾಲಿಗೆ, ಯಾವತ್ತೂ ಓಡದಿರೋ ಸ್ಪೀಡಲ್ಲಿ ಓಡುತ್ತೆ. ಅಲ್ಲಿಗೆ ಎಲ್ಲ ಎನರ್ಜಿ ತೊಗೊಂಡ್ಬಿಟ್ಟು ಅದು ಏನು ಮಾಡ್ತಿದೆ, ಕೈಗೆ ಮತ್ತು ಕಾಲಿಗೆ ಕೊಡುತ್ತೆ. ಸೊ ಅಲ್ಲಿ ಎನರ್ಜಿ ಇದೆ, ಸ್ಪೀಡಾಗಿ ಓಡೋಗಿ ತಪ್ಪಿಸ್ಕೊಳ್ಳುತ್ತೆ. ಅಷ್ಟೇ. ಹುಲಿ ಹೋದ್ಮೇಲೆ ಅದಕ್ಕೆ ಏನಾಗುತ್ತೆ, ರಿಲ್ಯಾಕ್ಸ್ಡ್, ಮತ್ತು ಈ ಕ್ಷಣದಲ್ಲಿ ಜೀವಿಸ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹುಲಿ ನೋಡೋವರೆಗೂ ಅದು ಆ ಸ್ಥಿತಿ, ಸ್ಟ್ರೆಸ್, ಆ ಟೆನ್ಷನ್ ಸ್ಥಿತಿಗೆ ಹೋಗೋದೇ ಇಲ್ಲ, ಅದು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಬಾಸ್ ಥ್ರೆಟ್ ಫಿಕ್ಸ್ ಆಯಿತು, ಮನೆಗೆ ಹೋದರೂ ಅದನ್ನೇ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಈ ಕ್ಷಣದಲ್ಲಿ ಜೀವಿಸೋದೇ ಇಲ್ಲ. ಅವ್ರು ನಮ್ಮ ಮುಂದೆ ಇಲ್ಲಾಂದ್ರೂ ನಾವೇನು ಮಾಡ್ತೀವಿ, ನೆನಪು ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ನೆನಪು ಮಾಡ್ಕೊಂಡು ಹೆದರ್ಕೊಳ್ತಾ ಇರ್ತೀವಿ. ಸೊ ನಾವು 24 ಗಂಟೆ ಯಾವ ಸ್ಥಿತಿಯಲ್ಲಿ ಇರ್ತೀವಿ, ಫ್ಲೈಟ್ ಆರ್ ಫೈಟ್, ಇಲ್ಲ ಹೋರಾಡು ಇಲ್ಲ ಓಡೋಗು, ಈ ಸ್ಥಿತಿಯಲ್ಲಿ. ಸ್ಟ್ರೆಸ್, ಎಲ್ಲರೂ ನೋಡಿರೋ ತುಂಬ ಸ್ಟ್ರೆಸ್ ಅಪ್ಪ, ನನಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಬೇರೆ ಹೋಗ್ತಾರೆ ಅಲ್ವಾ. ಅದರದ್ದು ಕೋರ್ಸಸ್ ಬೇರೆ ಇದೆ, ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು ನೀನು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಅಲ್ವಾ. ಏನಕ್ಕೆ ಸ್ಟ್ರೆಸ್ಸು, ಯಾಕಂದರೆ ಫ್ರೀ. ನಾನು ಅದನ್ನೇ ಹೇಳ್ತೀನಿ, ಒಂದೊಂದು ಆಲೋಚನೆಗೂ ಇಷ್ಟು ಟ್ಯಾಕ್ಸ್ ಅಂತ ಇರಬೇಕಿತ್ತು. ದೇವರು ಆ ಥರ ಮಾಡಬೇಕಿತ್ತು. ಅವಾಗ ಯಾರೂ ಯೋಚನೆ ಮಾಡ್ತಾ ಇರಲಿಲ್ಲ. ಎಲ್ಲ ಶೂನ್ಯ ಸ್ಥಿತಿಯಲ್ಲಿ ಇರ್ತಿದ್ರು. ಫ್ರೀಯಾಗಿ ಕೊಟ್ಬಿಟ್ಟಿದ್ದಾನೆ ದೇವರು, ಅದಕ್ಕೆ ಅಷ್ಟು ಫ್ರೀಯಾಗಿ ಆಲೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಮಾತಿಗೂ ಟ್ಯಾಕ್ಸ್ ಅಂತ ಫಸ್ಟ್ ಇಡಬೇಕಿತ್ತು ಅವನು. ನಿಜವಾಗ್ಲೂ ಆಲೋಚನೆಗೆ ಬಿಟ್ಟರು, ಮಾತಿಗೆ ಮಾತ್ರ ನಾನು ದೇವರಾಗಿದ್ರೆ ಬಿಡ್ತಾ ಇರಲಿಲ್ಲ. ಅದು ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ತ್ರಿಬಲ್ ಟ್ಯಾಕ್ಸ್ ಆಗ್ತಾಯಿದ್ದೆ, ನೆಗೆಟಿವ್ ಮಾತಾಡಿದ್ರೆ 10 ಪಟ್ಟು ಹಾಕ್ತಾಯಿದ್ದೆ. ಆ ಥರ ಮಾಡಬೇಕಾಗಿತ್ತು. ಎಲ್ಲ ಫ್ರೀ ಇರೋದ್ರಿಂದ ಏನು ಮಾಡ್ತಿದ್ದೀವಿ, ಚೆನ್ನಾಗಿ ಮಾತಾಡ್ತಾ ಇದ್ವಿ. ಎಷ್ಟು ಈಸಿ ಅಲ್ವಾ ಬೇರೆಯವ್ರ ಬಗ್ಗೆ ಮಾತಾಡೋದು. ನೀವು ಅಬ್ಸರ್ವ್ ಮಾಡಿದ್ದೀರಾ, ಬೇರೆಯವ್ರು ಯಾರೋ ಬಂದು ಏನೋ ಒಂದು ಹೇಳ್ತಾರೆ, ಇವ್ರಿಗೆ ಅರ್ಥ ಆಗಲ್ಲ, ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ಏನು ಮಾಡ್ತಾರೆ ಹೇಳಿ, ಹುಚ್ಚ ಏನೇನೋ ಹೇಳ್ಬಿಟ್ಟ. ಸಿಂಪಲ್. ಎಷ್ಟು ಈಸಿ ಅಲ್ವಾ ಬೇರೆಯವ್ರ ಮೇಲೆ ಹಾಕೋದು. ಅದೇ ನನಗೆ ಬುದ್ಧಿ ಇಲ್ಲ, ಅವ್ನು ಹೇಳಿದ ನಂಗೆ ಅರ್ಥ ಆಗಿಲ್ಲ. ಯಾಕೆ ಅರ್ಥ ಆಗಿಲ್ಲ, ಏನು ಹೇಳಿರ್ಬೋದು, ಯಾವತ್ತಾದರೂ ಯೋಚನೆ ಮಾಡ್ತೀವಾ, ಇಲ್ಲ. ಏನು ಮಾಡ್ತೀವಿ, ಫಸ್ಟ್ ಹುಚ್ಚ, ತಲೆ ಕೆಟ್ಟಿದೆ, ಅವನಿಗೆ ಏನೇನೋ ಮಾತಾಡ್ತಾನೆ ಅಂತ ಹೇಳ್ಬಿಡ್ತೀವಿ. ಅದೇ ರಾಂಗ್. ನಾನು ನಿಮ್ಗೆ ಎಲ್ರಿಗೂ ಹೇಳೋದು ಅದೇ. ಏನೇ ವಿಷಯ ಇರ್ಬೋದು, ನೀವು ಇಡೀ ಜೀವಮಾನದಲ್ಲಿ ಕೇಳಿಲ್ಲದೆ ಇರೋ ಏನೋ ಒಂದು ವಿಷಯನೇ ಇರ್ಬೋದು,
ಫಸ್ಟ್ ಕೇಳಿದಾಗ ಏನು ಮಾಡಬೇಕು ಗೊತ್ತಾ, ಅದನ್ನು ಒಪ್ಕೊಳ್ಳಿ ಅಂತನೂ ನಾನು ಹೇಳ್ತಿಲ್ಲ, ನಿರಾಕರಿಸಲೂಬಾರ್ದು, ಬ್ಯಾಕ್ ಆಫ್ ದ ಮೈಂಡ್ ಇಟ್ಕೊಳ್ಬೇಕು. ಇದು ನಂಗೆ ಚಿಕ್ಕ ವಯಸ್ಸಿಂದ ನನಗೆ ಗೊತ್ತಿಲ್ಲದೆ ಒಂದು ಹ್ಯಾಬಿಟ್ ಇತ್ತು. ಏನೇ ಕೇಳಿ, ಇವಾಗ ದೆವ್ವ ಕೇಳಿದ್ದೀರಾ, ದೆವ್ವ ಇದೆಯಾ ಅಂದರೆ ಏನು ಹೇಳ್ತಾರೆ? ಏ ಹುಚ್ಚ, ಏನೂ ಇಲ್ಲ ದೆವ್ವ. ಇಲ್ಲ, ನಾನು ಯಾಕೆ, ನಾನು ನೋಡಿಲ್ಲ, ಅಷ್ಟೇ, ಸಿಂಪಲ್, ಮುಗ್ದೋಯ್ತು. ಇವ್ರು ನೋಡಿಲ್ಲ, ಸೊ ಅದು ಭೂಮಿ ಮೇಲೆ ಬ್ರಹ್ಮಾಂಡದಲ್ಲಿ ಇಲ್ಲ, ಅಷ್ಟೇ, ಫಿನಿಶ್. ಇವನು ಎದುರುಗಡೆ ಇರೋನು ಹೇಳ್ದವನು ಹುಚ್ಚ. ಅದೇ ರಾಂಗ್. ನಾನು ಒಂದಿನ ಜೋ ಡಿಸ್ಪೆನ್ಸಾ ಗೊತ್ತಾ ನಿಮಗೆ? ಸೈಂಟಿಸ್ಟ್, ಕೆಲವರಿಗೆ ಗೊತ್ತಿರುತ್ತೆ. ಅವರು ಅಮೆರಿಕಾದಲ್ಲಿ ಒಬ್ಬರು ಆಥರ್, ಸೈಂಟಿಸ್ಟ್. ಅವ್ರದ್ದು ಒಂದಿನ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ನಾನು ಧ್ಯಾನಕ್ಕೆ ಬಂದಿದ್ದು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ. ಅವ್ರು ಅವಾಗ ನಂಗೆ ಹೇಳಿದ್ರು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಒಟ್ಟಿಗೆ ಇರುತ್ತೆ ಅಂತ. ಅವಾಗ ನಂಗೆ ನಂಬೋಕೆ ಆಗಲಿಲ್ಲ, ಹೇಗೆ ಸಾಧ್ಯ? ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ ಒಂದೇ ಟೈಮಲ್ಲಿ ಈ ಕ್ಷಣದಲ್ಲಿ ನಡೀತಾ ಇರುತ್ತೆ ಅಂತ. ಅವಾಗ ನಾನು ಹೇಗೆ ಸಾಧ್ಯ, ನಾನು ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ. ನನಗೆ ಹೇಗೆ ಯೋಚನೆ ಮಾಡಿದ್ರೂ ಅರ್ಥನೂ ಆಗ್ತಿಲ್ಲ. ನಾನೇನು ಮಾಡಿದೆ, ತುಂಬ ಯೋಚನೆ ಮಾಡ್ತಾ ಇದ್ದೆ ಅದ್ರ ಬಗ್ಗೆನೇ. ನಾನು ಇಲ್ಲ ಅಂತಲೂ ಹೇಳಲ್ಲ, ಒಪ್ಕೊಳ್ಳೋದು ಇಲ್ಲ. ಹೇಗಿರ್ಬೋದು ಅದು ನನ್ನ ಅನುಭವಕ್ಕೆ ಬರೋವರೆಗೂ, ನನಗೆ ರಿಯಲೈಸೇಷನ್ ಒಳಗಿಂದ ಬರೋವರೆಗೂ ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಕೇಳಿದ್ರು, ಏನು ತುಂಬ ಯೋಚನೆ ಮಾಡ್ತಾ ಇದೆಯಲ್ಲ ಅಂತ. ನಾನು ಹೇಳಿದೆ, ಇಲ್ಲ, ಈ ಥರ ಹೇಳಿದ್ರು ಅವರು, ನಂಗೆ ಅದು ಅರ್ಥ ಆಗಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಏನಂದ್ರು ಗೊತ್ತಾ, ಅದೇ ಸಾಮಾನ್ಯ ಜನರು ಆ ಥರ. ನನ್ನ ಫ್ರೆಂಡ್ ಅವ್ರು ಹೇಳಿದ್ರು, ಏನೇನೋ ಹೇಳ್ತಾರೆ ಯೂಟ್ಯೂಬಲ್ಲಿ, ಬಾಯಿಗೆ ಬಂದಿದ್ದೆಲ್ಲ ಅದೆಲ್ಲ ನಮ್ದ ಇಷ್ಟು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ. ನನಗೆ ಅವಾಗ ಗೊತ್ತಾಯಿತು, ಓಕೆ, ಇಲ್ಲ ಇವ್ರು ನಾರ್ಮಲ್ ಎಲ್ಲರ ಜನರ ಥರ ಹೇಳ್ತಾ ಇದ್ದಾರೆ, ಅದು ರಾಂಗ್, ಅದಲ್ಲ. ಅಷ್ಟು ದೊಡ್ಡ ಆಥರ್, ಅಷ್ಟು ದೊಡ್ಡ ಸೈಂಟಿಸ್ಟು ಒಂದು ನ್ಯಾಷನಲ್ ಚಾನಲಲ್ಲಿ ಕೂತ್ಕೊಂಡು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಡಬೇಕನ್ನೋ ಒಂದು ಸ್ಟುಪಿಡಾಗಿ ಏನೋ ಒಂದು ಕೊಡೋಕ್ಕಾಗತ್ತಾ? ಇಲ್ಲ, ನನಗೆ ಬುದ್ಧಿ ಇಲ್ಲ, ಅವ್ರು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ನನಗಿನ್ನೂ ಇಲ್ಲ ಅಂತ ನಾನು ಒಪ್ಕೋಬೇಕು. ಅದೇ ಮೊದಲನೇ ಸ್ಟೇಜ್. ಬೆಳವಣಿಗೆಯ ಮೊದಲನೇ ಹೆಜ್ಜೆ ಏನು? ಒಪ್ಕೊಳ್ಳೋದು, ಅಕ್ಸೆಪ್ಟೆನ್ಸ್. ಹೌದು, ನಂಗೆ ಅಷ್ಟು ಬುದ್ಧಿ ಇಲ್ಲ, ಏನೂ ತಪ್ಪಿಲ್ಲ. ಈ ಭೂಮಿ ಮೇಲೆ ಎಲ್ಲರಿಗೂ ಎಲ್ಲನೂ ಗೊತ್ತಾ. ಫಸ್ಟ್ ನಾವು ಒಪ್ಕೊಳ್ಬೇಕು, ಹೌದು ನಂಗೆ ಬುದ್ಧಿ ಇಲ್ಲ. ನಾವು ಹಾಗೆ ಮಾಡಲ್ಲ, ಹುಚ್ಚ ಏನೇನೋ ಹೇಳ್ಬಿಟ್ಟ, ದಡ್ಡ, ಅವನಿಗೆ ಗೊತ್ತಿಲ್ಲ, ಅಷ್ಟೇ. ಅವಾಗೇನಾಯಿತು, ಡೋರ್ ಕ್ಲೋಸ್. ನಾವೇ ಆ ಸೋಲ್ ಎವಾಲ್ವ್ ಆಗೋದು, ಆ ಜ್ಞಾನ ಇಂಪ್ರೂವ್ ಆಗೋ ಡೋರ್ನ ಕ್ಲೋಸ್ ಮಾಡಿಬಿಟ್ವಿ. ನೀನು ಭೂಮಿ ಮೇಲೆ ಹುಟ್ಟಿದಾಗ ಎಷ್ಟು ಬುದ್ಧಿ ಇದೆ, ನೆಕ್ಸ್ಟ್ ಜನ್ಮದಲ್ಲಿ ಅಷ್ಟೇ ಇದೆ, ಬೆಳೀಲೇ ಇಲ್ಲ ಅದು. ಯಾಕೆ? ಡೋರ್ ಕ್ಲೋಸ್ ಮಾಡಿಬಿಟ್ಟೆ. ಸೊ ಯಾರು ಏನೇ ಹೇಳಿದ್ರು ಬ್ಯಾಕ್ ಆಫ್ ದ ಮೈಂಡ್ ಇಟ್ಕೊಳ್ಳಿ. ನಾನು 1 ತಿಂಗಳು 2 ಮಂತ್ಸ್ ಆಯಿತು ನನಗೆ ಅದು ಅವ್ರು ಏನು ಹೇಳಿದ್ದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದು ನಿನಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಾಗ ನಿಂಗೆ ಅದಕ್ಕೆ ರಿಲೇಟೆಡ್ ಏನೋ ಒಂದು ಬುಕ್ ಸಿಗುತ್ತೆ, ಇಲ್ಲ ಏನೋ ಒಂದು ನಿಮಗೆ ರಿಯಲೈಸ್ ಆಗುತ್ತೆ. ನಾನು ಹೇಳ್ದಲ್ಲೂ ಐಡಿಯಾಸ್ ಫ್ಲ್ಯಾಶ್ ಆಗುತ್ತೆ ಅಂತ, ಆ ಥರ ನನಗೆ ಫ್ಲ್ಯಾಶ್ ಆಗಿ, ನನಗೆ ರಿಯಲೈಸ್ ಆಗಿ ಅರ್ಥ ಆಯಿತು, ಓಕೆ ಅವ್ರು ಹೇಳಿದ್ದು ಇದು ನಂಗೆ ಅರ್ಥ ಆಯಿತು ಅಂತ. ನೆನ್ನೆ ಅವರು ಅಷ್ಟೇ ಆ ಬುಕ್ ಓದುವಾಗ ಅದೇ ಪಾಯಿಂಟ್ನ ಕಳಿಸಿದ್ರು. ನಾನು ಬುಕ್ ಓದ್ತಾ ಇದ್ದೀನಿ ಮ್ಯಾಮ್, ಈ ಥರ ಹೇಳಿದ್ದಾರೆ, ಬಟ್ ನಂಗೆ ಅದು ಅರ್ಥನೇ ಆಗಿಲ್ಲ ಅಂತ. ಅವಾಗ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಇದು ಈ ಥರ ಇದೆ, ಅದಕ್ಕೆ ಈ ಥರ. ಅವಾಗ ಅವ್ರಿಗೆ ಅರ್ಥ ಆಯಿತು. ಇವಾಗ ಅವರು, ಈ ಮ್ಯಾಮ್ ಏನೋ ಈ ಬುಕ್ ಹೇಳಿದ್ರು, ಸುಮ್ಮನೆ ಏನೇನೋ ತರಲೆ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಬುಕ್ನ ಓದೋದು ಬಿಟ್ಬಿಟ್ಟು ನಂಗೆ ಕಳಿಸ್ದೆ ಕೇಳ್ದಿದ್ರೆ ಹೇಗಿರ್ತಿದ್ರು ಅಲ್ವಾ. ಅವ್ರದ್ದು ಎವಾಲ್ವ್ ಆಗಲಿಲ್ಲ. ಅವ್ರು ಹೇಳಿದ್ರು, ಫಸ್ಟ್ ಟೈಮ್ ನಾನು ಬುಕ್ ಹೇಳಿದಾಗ ಅವ್ರು ಓದಿದ್ರು, ಏನೂ ಅರ್ಥ ಆಗಿಲ್ಲ, ಇವಾಗ ನಂಗೆ ಸ್ವಲ್ಪ ಅರ್ಥ ಆಗ್ತಿದೆ ಅಂತ. ಸೊ ನಮ್ಮ ಅವೇರ್ನೆಸ್ ಜಾಸ್ತಿ ಆಗ್ತಾ ನಮ್ಮ ಸೋಲ್ ಎವಾಲ್ವ್ ಆಗ್ತಾ ಜಾಗೃತ ಸ್ಥಿತಿ ಬರ್ತಾ ನಿಮ್ಗೆ ಆ ಜ್ಞಾನ ಎಲ್ಲ ಸಿಗುತ್ತೆ. ಸೊ ನೀವು ಡೋರ್ ಕ್ಲೋಸ್ ಮಾಡ್ಬಾರ್ದು. ಆ ಥರ ನಾವು ಕ್ಲೋಸ್. ಇನ್ನೊಂದು ಎಕ್ಸಾಂಪಲ್ ಕೊಡಲಾ? ಹೆಸರು ತೊಗೊಳ್ಳಲ್ಲ, ಒಬ್ಬರು ದೊಡ್ಡ ಸ್ವಾಮೀಜಿ ಮಠದ್ದು ಅವ್ರದ್ದೊಂದು ವಿಡಿಯೋ ಬರುತ್ತೆ, ಅದನ್ನು ಎಲ್ಲರೂ ಟ್ರೋಲ್ ಮಾಡ್ತಾರೆ. ಅದನ್ನು ನನ್ನ ಫ್ರೆಂಡ್ ನಂಗೆ ಫಸ್ಟ್ ಟೈಮ್ ಒಂದು ವಿಡಿಯೋ ತೋರಿಸಿದ್ರು, ಆಯಿತಾ. ನಾನು ನೋಡಿದೆ, ಜೋರಾಗಿ ನಗ್ತಾ ಇದ್ದ ನನ್ನ ಫ್ರೆಂಡ್. ಏನಾಯಿತು, ಒಂದು ವಿಡಿಯೋ ಬಂದಿದೆ, ಎಷ್ಟು ಫನ್ನಿ ಆಗಿದೆ ಗೊತ್ತಾ. ಏನು ಅಂದರೆ ತೋರಿಸಿದ್ರು, ನಾನು ನೋಡಿದೆ. ನಾನು ಹೇಳಿದೆ, ಏನಿದೆ ಇದರಲ್ಲಿ, ಕರೆಕ್ಟಾಗಿದೆಯಲ್ಲ ಅಂತ. ಕರೆಕ್ಟಾಗಿದೆಯಾ? ಏನು ಕರೆಕ್ಟಾಗಿದೆ ಅದರಲ್ಲಿ? ಬರೀ ಮೀ ಅಂತ ಇದ್ದಾರೆ, ಏನು ಕರೆಕ್ಟಾಗಿದೆ? ಅವ್ರಿಗೆ ಅರ್ಥ ಆಗಿಲ್ಲ. ಸೊ ಅವನ್ನ ಏನು ಮಾಡಿದ್ರು, ಅವ್ರ ಪರ್ಸ್ನಲ್ ಲೈಫ್ ಏನಾದರೂ ಇರಲಿ, ನಮಗೆ ಬೇಡದಿರೋ ವಿಷಯ, ಬಟ್ ಆ ವಿಡಿಯೋನಲ್ಲಿ ಏನು ಹೇಳಿದ್ದಾರೆ ಕರೆಕ್ಟಾಗೇ ಹೇಳಿದ್ದಾರೆ. ಅದು ನಿನಗೆ ಅರ್ಥ ಆಗಿಲ್ಲ, ನೀನು ಅದನ್ನ ಟ್ರೋಲ್ ಮಾಡಿಬಿಟ್ಟೆ. ಅದೇ ಹೇಳಿದ್ನಲ್ವಾ, ನಮ್ಗೆ ಬುದ್ಧಿ ಇಲ್ಲ ಅಂತ ಒಪ್ಕೊಳ್ಳೋಕೆ ತುಂಬ ಕಷ್ಟ, ಈಗೋ ಅಡ್ಡ ಬರುತ್ತೆ. ಬೇರೆಯವ್ರನ್ನ ದಡ್ಡ ಅಂತ ಹೇಳೋದು ಈಸಿ. ಇದೇ ಪ್ರಾಬ್ಲಮ್ ಆಗಿರೋದು ನಮ್ಮದು. ಎಷ್ಟು ಟ್ರೋಲ್ ಮಾಡಿದ್ರಲ್ವಾ, ಏನು ಹೇಳಿದ್ದಾರೆ, ಕರೆಕ್ಟಾಗೇ ಹೇಳಿದ್ದಾರೆ, ನನಗೇನು ಅನಿಸ್ಲಿಲ್ಲ. ಇನ್ನೊಂದು ವಿಡಿಯೋ ತೋರಿಸಿದ್ರು ಅವ್ರದ್ದು. ಅವ್ರು ಹೇಳ್ತಾರೆ, ನಮಗೇನು ಕಾಯಿಲೆಗಳು ಬರುತ್ತೆ ದೇಹದಲ್ಲಿ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಗ್ಲಿಚ್ ಅಂತ. ನಾನು ಹೇಳಿದೆ, ಹೌದು ಕರೆಕ್ಟ್, ಇದರಲ್ಲಿ ಏನು ಕಾಮಿಡಿ ಇದೆ ಅಂತ. ಏನೇನೋ ಹುಚ್ಚಿನ ಥರ ಮಾತಾಡ್ತಾನೆ, ಅದು ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದರು. ನಾನು ಇಲ್ಲ, ಅದು ಕರೆಕ್ಟಾಗಿದೆ, ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅದು. ಸೊ ಯಾರಾದರೂ ಏನಾದರೂ ಹೇಳಿದ್ರೆ ಇವಾಗ ನಾನು ಹೇಳಿದ್ದು ಅಷ್ಟೇ, ನೀವು ಫುಲ್ ಒಪ್ಕೊಂಬಿಡ್ಬೇಕಿದ್ದು, ನಾನು 100% ಕರೆಕ್ಟಾಗಿ ಹೇಳಿದ್ದೀನಿ ಅಂತ ನಾನು ಹೇಳೋದೇ ಇಲ್ಲ. ಬ್ಯಾಕ್ ಆಫ್ ದ ಮೈಂಡ್ ಸುಮ್ಮನೆ ಇಟ್ಕೊಳ್ಳಿ.
ಅನಲೈಸು ಮಾಡಬೇಡಿ, ರಾಂಗಾ ರೈಟಾ. ನಿಮ್ಮ ಜೀವನದಲ್ಲಿ ಯಾವಾಗ ಅನುಭವಕ್ಕೆ ಬರುತ್ತಲ್ಲ ಇದು, ಯಾವಾಗಲೂ ಅದು ಈಗಲೇ ಬರುತ್ತೆ, ನಾಳೆನೇ ಬರುತ್ತೆ, ಇಲ್ಲ ಎಷ್ಟೋ ವರ್ಷ ಆದಮೇಲೆ ಬರ್ಬೋದು. ನಾನು ಎಷ್ಟೋ ಕ್ವೆಶನ್ಸ್ಗೆ ಎಷ್ಟೋ ವರ್ಷ ಆದಮೇಲೆ ಆನ್ಸರ್ಸ್ ಸಿಕ್ಕಿದೆ ನನಗೆ. ಬ್ಯಾಕ್ ಆಫ್ ದ ಮೈಂಡ್ ಇರಬೇಕು. ನಿಮ್ಗೆ ಯಾವಾಗಲೂ ಏನೋ ಅನುಭವಕ್ಕೆ ಬಂದಾಗ ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ಮ್ಯಾಮ್ ಅವತ್ತು ಹೇಳಿದ್ರು ಅದಿದು ಅಂತ. ಆ ಅನುಭವ ಬರೋವರೆಗೂ ಒಪ್ಕೊಳ್ಬೇಡಿ, ಬಟ್ ಇಲ್ಲ ಅಂತಲೂ ನಿರಾಕರಿಸಬೇಡಿ. ಬ್ಯಾಕ್ ಆಫ್ ದ ಮೈಂಡ್ ಇರಬೇಕು ಅದು ಇನ್ಫಾರ್ಮೇಷನ್ ಥರ. ಸೊ ವರ್ಡ್ಸ್, ಇವಾಗ ನಾವು ಥಾಟ್ಸ್ ಬಗ್ಗೆ ಯೋಚನೆ ಮಾಡಿದ್ವಿ ಅಲ್ವಾ, ಥಾಟ್ಸ್ ಎಷ್ಟು ಪವರ್ಫುಲ್ ಗೊತ್ತಾಯಿತು, ಪಾಸಿಟಿವ್ ನೆಗೆಟಿವ್ ಇಮ್ಯಾಜಿನೇಷನು ಎಲ್ಲ ಗೊತ್ತಾಯಿತು ಅಲ್ವಾ. ಇನ್ನೊಂದು ಇದರಲ್ಲಿ ಹೇಳಬೇಕು, ಮಿಸ್ ಮಾಡಿದೆ. ಇವಾಗ ನಿಮ್ಗೆ ಏನಾದರೂ ಬೇಡ ಲೈಫಲ್ಲಿ ಅಂದರೆ ಅದನ್ನು ಬೇಡ ಬೇಡ ಅಂತ ಇರಬಾರ್ದು. ಬೇಡ ಬೇಕು ಗೊತ್ತಿಲ್ಲ, ಹೇಗೆ ಸತ್ಯ ಸುಳ್ಳು ಗೊತ್ತಿಲ್ಲ ನಿಮ್ಮ ಮೈಂಡಿಗೆ, ಹಾಗೆ ಬೇಕು ಬೇಡ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಮೋಕ್ ಮಾಡ್ತಾ ಇರ್ತೀರಾ, ನಾನು ಸ್ಮೋಕಿಂಗ್ ಬಿಡಬೇಕು ಅಂತ ಹೇಳಿ ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಯಾವ ಪಿಕ್ಚರ್ ಬರುತ್ತೆ ಮೈಂಡಲ್ಲಿ? ಸಿಗರೇಟ್ ಪಿಕ್ಚರ್ ಬರ್ತಾ ಇರುತ್ತೆ. ಸೊ ನಿಮ್ಮ ಮೈಂಡ್ ಏನು ಅಂದ್ಕೊಳ್ಳುತ್ತೆ, ಓಕೆ ಇವನಿಗಿದು ಬೇಕು ಸಿಗರೇಟ್ ಅಂತ ಅಂದ್ಕೊಳ್ಳುತ್ತೆ. ಬೇಕು ಅಂತ ಇದೆಯಾ ಬೇಡ ಅಂತ ಇದೆಯಾ ಗೊತ್ತಿಲ್ಲ, ಆ ಪಿಕ್ಚರ್ ಏನು ಬರ್ತಿದೆ ಅದನ್ನು ನಿಜ ಅಂದ್ಕೊಳ್ಳುತ್ತೆ. ಸೊ ನಿಮ್ಗೆ ಏನಾದರೂ ಸಿಗರೇಟ್ ಸೇದೋದು ಬೇಡ, ನೆಗೆಟಿವ್ ಬೇಡ ಅಂದರೆ ಅದು ನಂಗೆ ಬೇಡ ಅಂತ ಇರಬಾರ್ದು. ನಿಮ್ಗೇನು ಬೇಕು, ನಿಮ್ಮ ಗಮನ ಎಲ್ಲಿ ಹೋಗ್ಬೇಕು ಅಲ್ಲಿ. ನಾನು ಹೆಲ್ದಿಯಾಗಿ ಜೀವನ ಮಾಡ್ತೀನಿ, ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ತೀನಿ, ನಿಮ್ಮ ಗಮನ ಅದನ್ನ ಅಂದರೆ ಏನಾಗುತ್ತೆ, ಒಳ್ಳೆ ಪಿಕ್ಚರ್ಸ್ ಬರುತ್ತಲ್ವಾ. ಸೊ ನಿಮ್ಮ ಗಮನ ಅಲ್ಲಿ ಹೋಗುತ್ತೆ. ಬೇಡ ಬೇಕು ಎಲ್ಲ ನಿಮ್ಗೇನು ಬೇಕೋ ಅಷ್ಟೇ. ಬೇಡ ಅದು ನಿಮ್ಗೇನು ಬೇಕು ಅಂತ ಹೇಳಿದ್ಮೇಲೆ ಅದು ಬೇಡ ಅಂತ ಅದು ಅಂಡರ್ಸ್ಟುಡ್ ನಿಮ್ಮ ಮೈಂಡಿಗೆ. ಅದು ನೀವೇನು ಮತ್ತೆ ಹೇಳಿ ಪಿಕ್ಚರ್ ಕೊಟ್ಟು ಏನೂ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಸೊ ಇವಾಗ ನಾವು ಆಲೋಚನೆಗಳು, ಇಮೇಜಿಗೆ ಎಷ್ಟು ಶಕ್ತಿ ಇದೆ, ಫೀಲಿಂಗ್ಸ್ ಹೇಗೆ ಬರುತ್ತೆ ಎಲ್ಲ ಗೊತ್ತಾಯ್ತಲ್ವಾ. ಇನ್ನೊಂದು ನಮ್ಮಲ್ಲಿ ಮೋಸ್ಟ್ ಪವರ್ಫುಲ್ ಇದೆ, ಏನು ಹೇಳಿ? ಮಾತು, ವರ್ಡ್ಸ್. ನಮ್ಮ ವರ್ಡ್ಸಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ನಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ, ಅದೇ ಥರ ನಮ್ಮ ವರ್ಡ್ಸ್, ನಾವು ಮಾತಾಡೋ ಮಾತಿಗೆ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ರೆ ಏನಾಗುತ್ತೆ, ಅದು ಇದೇ ಥರ ನಾನು ಅವಾಗಲೇ ತೋರಿಸ್ದೆ ಅಲ್ವಾ, ವೇವ್ಸ್ ಹೋಗುತ್ತೆ ಅಂತ ನಿಮ್ಮಿಂದ, ಅದೇ ಥರ ಶಕ್ತಿ ನಿಮ್ಮಿಂದ ಆಚೆ ಹೋಗ್ತಾ ಇರುತ್ತೆ. ವರ್ಡ್ಸು ಅಷ್ಟೇ, ಹೇಗೆ ಮಾತಾಡಬೇಕು ಹೇಳ್ತಾರಲ್ವಾ, ಹೇಗೆ ಮಾತಾಡಬೇಕು ಅಂದರೆ ಶಿವಲಿಂಗನೇ ಎದ್ಬಿಟ್ಟು ಹೌದು ಹೌದು ಅನ್ಬೇಕು, ಆ ಥರ ಮಾತಾಡಬೇಕು ಅಂತ. ಅಷ್ಟು ಇದಾಗಿರಬೇಕು, ತೂಕವಾಗಿರಬೇಕು ನೀವು ಮಾತಾಡೋದು, ಪಾಸಿಟಿವ್ ಇರಬೇಕು, ಬೇರೆಯವ್ರಿಗೆ ಖುಷಿ ಕೊಡೋ ಥರ ಇರಬೇಕು. ನಮ್ಮ ಬಗ್ಗೆನೂ ಅಷ್ಟೇ, ಬರೀ ಬೇರೆಯವ್ರ ಜೊತೆ ಮಾತಾಡೋದಲ್ಲ, ನಮ್ಮ ಬಗ್ಗೆ. ಇವಾಗ ನಾವೇನಂತೀವಿ, ಏನೋ ಒಂದು ಮಾಡ್ತೀವಿ, ಇವಾಗ ಬರ್ತಾ ಇರ್ತೀವಿ, ಫೋನ್ ಮರ್ತು ಹೋಗ್ಬಿಡ್ತೀವಿ, ನಾನು ಎಷ್ಟು ದಡ್ಡ ಫೋನ್ ಮರ್ತು ಬಂದೆ. ಸೊ ನೀನೇನು ಹೇಳ್ದೆ, ನೀನು ದಡ್ಡ ಅಂತ. ನಮ್ಮ ಮಕ್ಳಿಗೆ ಏನು ಮಾಡ್ತೀವಿ, ನೀನೆಲ್ಲಿ ಉದ್ಧಾರ ಆಗ್ತೀಯ ಅಂತ. ಚಿಕ್ಕ ವಯಸ್ಸಿಂದ ಏನು ಮಾಡ್ತಾಯಿದ್ವಿ, ಖಾಲಿ ಇದೆ ಮೈಂಡು, ಬೈತಾ ಇದ್ದೀವಿ, ನೀನೆಲ್ಲಿ ಉದ್ಧಾರ ಆಗ್ತೀಯ, ನಂಗೆ ಗೊತ್ತು ನೀನು ಇಷ್ಟೇ ನಿಂದು. ಸೊ ಏನಾಯಿತು, ಪ್ರೋಗ್ರಾಮ್ ಆಯಿತು ಮಗುಗೆ ಮೈಂಡಲ್ಲಿ, ಓಕೆ ನಾನು ದಡ್ಡ, ನಮ್ಮ ಅಪ್ಪನೇ ಹೇಳ್ಬಿಟ್ಟಿದ್ದಾರಲ್ಲ, ಅಕ್ಸೆಪ್ಟ್ ಮಾಡಿಬಿಡ್ತು ಮೈಂಡು. ಸ್ವಂತ ಬುದ್ಧಿ ಇಲ್ಲ ಅದಕ್ಕೆ, ಎಲ್ಲನೂ ಅಕ್ಸೆಪ್ಟ್ ಮಾಡ್ತು. ಅವ್ನು ಆಮೇಲೆ ದೊಡ್ಡವನಾದ್ಮೇಲೆ ಓದಲ್ಲ, ಅವಾಗ ಏನು ಹೇಳ್ತೀವಿ, ನಂಗೆ ಗೊತ್ತಿತ್ತು ನೀನು ಈ ಥರನೇ ಆಗ್ತೀಯ ಅಂತ, ನಾನು ಅವಾಗಲೇ ಹೇಳಿದ್ದೆ. ಅವ್ನು ಆ ಥರ ಆಗ್ತೀನಿ ಅನ್ನೋದು ನಿನ್ನ ಭವಿಷ್ಯ ನೋಡ್ದಿಲ್ಲ, ಅವ್ನ ಭವಿಷ್ಯ ನೀನೇ ಹಾಳು ಮಾಡಿದ್ದು. ಸೊ ನಾವು ಮಕ್ಕಳ ಜೊತೆ ಏನು ಮಾತಾಡಬೇಕು, ಒಳ್ಳೇದು ಮಾತಾಡಬೇಕು, ಪಾಸಿಟಿವ್ ಹೇಳಬೇಕು, ಬೈಬಾರ್ದು. ನಿನ್ನ ಕೈಲಿ ಆಗುತ್ತೆ, ಸಪೋರ್ಟ್ ಮಾಡಬೇಕು, ಆ ಥರ ಮಾತಾಡಬೇಕು. ಎಂಕರೇಜಿಂಗ್ ಆಗುತ್ತೆ, ನೀನು ತುಂಬ ಇಂಟೆಲಿಜೆಂಟು, ನಿನ್ನ ಕೈಲಿ ಏನಾದರೂ ಸಾಧಿಸ್ತೀಯ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ಆ ಥರ ಪಾಸಿಟಿವ್ ಮಾತಾಡಬೇಕು. ನಮ್ಮ ಬಗ್ಗೆನೂ ಅಷ್ಟೇ, ನಮಗೆ ನಾವೇ ಅಯ್ಯೋ ನಾನು ದಡ್ಡ ಆ ಥರ ಎಲ್ಲ ಹೇಳಬಾರ್ದು. ಫೋನ್ ಮರ್ತು ಬಂದರೆ ಏನು ಹೇಳಬೇಕು ನೀವು, ವಾವ್ ನಾನು ಎಷ್ಟು ಇಂಟೆಲಿಜೆಂಟಪ್ಪ, ಫೋನ್ ಮರ್ತು ಬಂದಿದ್ದೀನಿ. ಇದು ಒಂದು ಎಕ್ಸ್ಪೀರಿಯನ್ಸ್. ಫೋನ್ ಇಲ್ಲದೆ ಹೇಗೆ ಇವತ್ತು ಜೀವನ ಮಾಡೋದು, ಇದು ಒಂದು ಅನುಭವ, ಅದಕ್ಕೆ ತಾನೇ ಭೂಮಿಗೆ ಬಂದಿದ್ದೀವಿ. ಓಕೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ, ಫೋನ್ ಇಲ್ಲದಿದ್ರೆ ಹೇಗಿರುತ್ತೆ ಇವತ್ತು, ಅಷ್ಟೇ ಸಿಂಪಲ್ಲು ಅಲ್ವಾ. ನಾವೇನು ಮಾಡ್ತೀವಿ, ಅಯ್ಯೋ ನಾನು ದಡ್ಡ, ಅಯ್ಯೋ ನಾನು ಹುಚ್ಚಿ, ನಾನು ಏನು ಮಾಡಿದೆ ಗೊತ್ತಾ, ಆ ಥರ ನಮಗೆ ನಾವೇ ಹೇಳ್ಕೊಳ್ತಾ ಇದ್ದೀವಿ, ನಮ್ಮನ್ನು ನಾವೇ ಏನು ಮಾಡ್ತಾ ಇದ್ದೀವಿ, ಸರ್ಪ್ರೈಸ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆಯವ್ರಿಗೆ ಬೈಯೋದು ಈಸಿ ಅಲ್ವಾ, ಇಷ್ಟು ಈಸಿ. ಆಮೇಲೆ ನಮ್ಮ ಫೇವ್ರೆಟ್ ಹಾಬಿ ಅದು ಅಲ್ವಾ. ನಾವೆಲ್ಲರೂ ಹೇಳಬೇಕು, ನಿಮ್ಮ ಫೇವ್ರೆಟ್ ಹಾಬಿ ಯಾವುದು ಅಂದರೆ ಬೇರೆಯವ್ರನ್ನ ಟೀಕೆ ಮಾಡೋದು ಅಂತ. ಟೀಕೆ ಮಾಡ್ತಾ ಇರ್ತೀವಲ್ವಾ, ಫಸ್ಟ್ ಯಾರು ಕೇಳಿಸ್ಕೊಳ್ತಾರೆ ಮಾತಾಡಿದ ತಕ್ಷಣ, ನಾವೇ. ಈಗ ನಾವು ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಅದು ಫಸ್ಟ್ ಆಗೋದೇ ನಮಗೆ. 95% ನಮಗಾಗುತ್ತೆ, ಆಮೇಲೆ ಇನ್ನು 5% ಅಷ್ಟೇ ಎನರ್ಜಿ ಅವ್ರಿಗೆ ಹೋಗಿ ರೀಚ್ ಆಗೋದು. ಸೊ ನೀನು ಬೇರೆಯವ್ರಿಗೆ ಬೈತಾ ಇದ್ದರೆ ನಿನ್ನ ಮೈಂಡಿಗೆ ಗೊತ್ತಾಗಲ್ಲ, ಅದು ನಿನಗೇ ಆಗ್ತಿರುತ್ತೆ. ಬಟ್ ನೀನು ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾಯಿದ್ರು ಅದು ನಿನಗೇ ಆಗ್ತಿರುತ್ತೆ. ಇವಾಗ ಯಾರೋ ಒಂದು ಮನೆ ತೊಗೊಳ್ತಾರೆ, ನೀನು ಅವ್ರಿಗೆ ಬ್ಲೆಸ್ ಮಾಡಿದೆ, ಆಶೀರ್ವಾದ ಮಾಡಿದೆ, ಓಕೆ ಚೆನ್ನಾಗಿರಲಿ ಅವರು, ಓಕೆ ಅವಾಗ ಏನಾಯಿತು, ಆಶೀರ್ವಾದ 95% ನಿನಗೆ ಬರುತ್ತೆ, 5% ಅವ್ರಿಗೆ ಹೋಗುತ್ತೆ. ನೀನು ಬೈದ್ರೂ ಅಷ್ಟೇ, 95% ನಿನಗೇ ಬರೋದು, ಆಮೇಲೆ 5% ಅವ್ರಿಗೆ ಹೋಗೋದು. ಸೊ ಇನ್ಮೇಲೆ ನಾವೆಲ್ಲರೂ ಏನು ಮಾಡ್ತೀವಿ, ಪಾಸಿಟಿವ್ ಒಳ್ಳೇದು ಬಯಸಬೇಕು, ಬೇರೆಯವ್ರ ಬಗ್ಗೆನೂ ಅಷ್ಟೇ, ನಮ್ಮ ಬಗ್ಗೆನೂ ಅಷ್ಟೇ. ಇವಾಗ ಸಡನ್ನಾಗಿ ಹೋಗಿ ನೀವು ಮಾಡಿ ಇದನ್ನು, ಸುತ್ತಮುತ್ತ ಇರೋರು ಗಾಬರಿ ಆಗಿಬಿಡ್ತಾರೆ, ಏನಿದು ಇಷ್ಟು ಪಾಸಿಟಿವ್,
ಅಂತ ಅವ್ರಿಗೆ ಹೇಳಿ 1 ವಾರ ಅಷ್ಟೇ ಅಂತ. ಹಾಂ, ತಲೆಗಿಲೆ ಕೆಟ್ಟೋಗಿದೆಯಾ ಅಂತ. ಹೌದು. ಸೊ ಇವಾಗ ವರ್ಡ್ಸ್ ಬಗ್ಗೆ ನಾ ಹೇಳಿದೆ ಅಲ್ವಾ ಎಷ್ಟು ಶಕ್ತಿ ಇದೆ ಅಂತ. ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ನೋಡೋಣ. ನೀವು ಇದನ್ನು ಟ್ರೈ ಮಾಡ್ಬೋದು. ನೀವು ಮನೇಲೇ ಎಕ್ಸ್ಪೆರಿಮೆಂಟ್ ಮಕ್ಕಳು ಯಾರಾದಿದ್ರೆ ಮಾಡಿಸಿ. ರೈಸ್ ಎಕ್ಸ್ಪೆರಿಮೆಂಟ್ ಅಂತ. 3 ಗ್ಲಾಸ್ ಜಾರ್ಸ್ಗೆ ರೈಸ್ ಹಾಕಿ ವಾಟರ್ ಹಾಕಿ 1 ಗ್ಲಾಸ್ಗೆ ಐ ಲವ್ ಯು ಅಂತ ಹೇಳಬೇಕು, ಇನ್ನೊಂದು ಗ್ಲಾಸ್ಗೆ ಐ ಹೇಟ್ ಯು ಅಂತ ಹೇಳಬೇಕು, ಇನ್ನೊಂದು ಗ್ಲಾಸ್ನ ಇಗ್ನೋರ್ ಮಾಡಬೇಕು. 15 ಡೇಸ್ 21 ಡೇಸ್ ಆದಮೇಲೆ ನೋಡಿ. ಇದು ನಿಮ್ಮ ಮಕ್ಕಳಿದ್ರೆ ಮಾಡಿಸಿ, ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಅವ್ರ ಮಾತಿಗೆ ಎಷ್ಟು ಶಕ್ತಿ ಇದೆ ಅಂತ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಅದು ನಾನು ಸಜೆಸ್ಟ್ ಮಾಡಲ್ಲ. ಪ್ಲ್ಯಾಂಟ್ಸ್ ಹತ್ರ ಹೋಗಿ ನೀವು ಮಾತಾಡ್ಬೋದು. ಪ್ಲ್ಯಾಂಟ್ಸ್ ಜೊತೆ ನೀವು ಹೋಗಿ ಒಳ್ಳೆ ವಿಷಯಗಳನ್ನ ಹೇಳಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಟ್ರೈ ಮಾಡಬೇಡಿ, ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಇನ್ನೊಂದು ಪ್ಲಾಂಟಿಗೆ ಹೋಗಿ ನಾವು ಬೈದಾಗ ಅದು ಒಣಗೋಗುತ್ತಲ್ವಾ, ಸುಮ್ಮನೆ ಒಂದು ಪ್ಲಾಂಟ್ ಇದು ಮಾಡ್ತೀವಿ. ಬೇಕಾದ್ರೆ ಹೋಗಿ ಒಂದು ಪ್ಲಾಂಟಿಗೆ ಪಾಸಿಟಿವ್ ಆಗಿ ಮಾತಾಡಿ. ಆಮೇಲೆ ನಿಮ್ಮಲ್ಲಿ ಏನಾದ್ರು ತರಕಾರಿ ಇದ್ದರೆ ಅದಕ್ಕೂ ಅಷ್ಟೇ, ಅದ್ರ ಜೊತೆ ಮಾತಾಡಿ. ಊಟ ಮಾಡೋಕ್ಕೆ ಮುಂಚೆ ನಮಗೆ ಯಾಕೆ ಎಲ್ಲರೂ ದೊಡ್ಡವ್ರು ಹೇಳಿದ್ದಾರೆ ಶ್ಲೋಕ ಹೇಳಬೇಕು, ಪ್ರೇಯರ್ ಮಾಡಬೇಕು, ಊಟ ಮಾಡುವಾಗ ಮಾತಾಡಬಾರ್ದು ಅಂತ ದೊಡ್ಡವರು? ಅದಕ್ಕೆ ಟಿ ವಿ ನೋಡಿಕೊಂಡು ನೆಗೆಟಿವ್ ಎಲ್ಲ ತೊಗೊಂಡಲ್ಲ. ಆ ಊಟದಲ್ಲಿ ನಾವು ಯಾವಾಗ ಮಂತ್ರ ಹೇಳ್ತೀವಿ, ಊಟಕ್ಕೆ ಮುಂಚೆ ಪ್ರಾರ್ಥನೆ ಮಾಡ್ತೀವಿ, ಅದು ಏನೇ ನೆಗೆಟಿವ್ ಇರಲಿ ಅದರಲ್ಲಿ ಅದೆಲ್ಲ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ವಾಟರಿಗೆ ಅಷ್ಟು ಶಕ್ತಿ ಇದೆ. ನೀರು ಕುಡಿಯೋಕ್ಕೆ ಮುಂಚೆ ಆ ನೀರಿಗೆ ಬ್ಲೆಸ್ ಮಾಡಿ, ಒಳ್ಳೇದು ಹೇಳಿಬಿಟ್ಟು ಇದರಿಂದ ಕುಡಿದ್ರೆ ನಂಗೆ ಆರೋಗ್ಯ ಬರುತ್ತೆ, ನಾನು ಇದರಿಂದ ತುಂಬ ಚೆನ್ನಾಗಿರ್ತೀನಿ ಅಂತ ಹೇಳಿ ಬ್ಲೆಸ್ ಮಾಡಿ ನೀರು ಕುಡೀರಿ. ಬ್ಲೆಸ್ ಮಾಡಿ ಊಟ ಮಾಡಿ. ಬೇರೆಯವ್ರಿಗೆ ಕೊಡುವಾಗಲೂ ಬ್ಲೆಸ್ ಮಾಡಿ ಕೊಡಿ. ಅದೇ ನೀರಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ನಾವು ನೀರಿಗೆ ಏನು ಹೇಳ್ತೀವೋ ಅದಾಗುತ್ತೆ. ಆ ಎಕ್ಸ್ಪೆರಿಮೆಂಟ್ ಗೊತ್ತಾ, ಜಪಾನಲ್ಲಿ ಮಾಡಿದ್ದಾರೆ, ಕೆಲವರಿಗೆ ಗೊತ್ತಿಲ್ಲ. ನೀವು ನೀರಿಗೆ ಅವ್ರೇನು ಮಾಡ್ತಾರೆ, ಈ ಥರ ಒಂದು ಗಲೀಜ್ ನೀರನ್ನ ತೊಗೊಂಡು ಬಂದು ಅದಕ್ಕೆ ಪ್ರೇಯರ್ಸ್ ಹೇಳಿ ಒಳ್ಳೆ ಮಾತು ಹೇಳಿದ ತಕ್ಷಣ ಈ ಥರ ಆಗುತ್ತೆ ಅದು. ಸೊ ಕ್ಲಿಯರ್ ನೀರಿಗೆ, ಅದೇ ಒಳ್ಳೆ ನೀರಿಗೆ ನೀನು ಈವಿಲ್, ನೀನು ಈ ಥರ ಹೇಳಿದ್ರೆ ಕ್ಲಿಯರ್ ಆಗಿರೋ ವಾಟರ್ ಕೂಡ ಈ ಥರ ಆಗುತ್ತೆ. ಸೊ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ನಾವು ಏನು ಹೇಳ್ತೀವಿ ಅದನ್ನೆಲ್ಲ ರಿಸೀವ್ ಮಾಡುತ್ತೆ, ವಾಟರ್ ಮತ್ತು ಫುಡ್. ಸೊ ನಾವೇನು ಮಾಡಬೇಕು, ಟಿ ವಿ ನೋಡ್ತಾ ಊಟ ಮಾಡೋದು ಅದೆಲ್ಲ ಮಾಡಬಾರ್ದು. ಬೈಕೊಳ್ತಾ ನೆಗೆಟಿವ್ ಆಲೋಚನೆಗಳು ಮಾಡ್ತಾ. ಮೈಂಡ್ಫುಲ್ ಈಟಿಂಗ್ ಅಂತ ಅದಕ್ಕೆ ಹೇಳೋದು. ಪ್ರೇಯರ್ ಮಾಡಬೇಕು, ಬ್ಲೆಸ್ ಮಾಡಬೇಕು, ನಾವು ಕುಡಿಯೋ ನೀರು ಊಟ ಎಲ್ಲ ರಿಸೀವ್ ಮಾಡ್ತಾ ಇರುತ್ತೆ. ಸೊ ಇವಾಗ ನಾನು ಹೇಳಿದೆ ಅಲ್ವಾ, ಇವಾಗೆಲ್ಲ ತಿಳ್ಕೊಂಡ್ರಿ ಮೈಂಡ್ ಬಗ್ಗೆ. ಇವಾಗ ನಾಳೆಯಿಂದ ನೀವು ಇವಾಗಿಂದನೇ ಏನು ಮಾಡ್ತೀರಾ, ಮೈಂಡಿಗೆ ನಾನು ಪಾಸಿಟಿವ್ ಕಡೆ ಗಮನ ಕೊಡೋದು ಅದೆಲ್ಲ ಮಾಡ್ತೀವಿ. ನಿಮ್ಮ ಮೈಂಡ್ ಒಪ್ಕೊಂಡ್ಬಿಡುತ್ತಾ? ನಾಳೆಯಿಂದನೇ ಫುಲ್ ಆ ಥರ ಚೇಂಜ್ ಆದರೆ ಅದು ಏನು ಮಾಡುತ್ತೆ, ಹೇಳಿದ ಮಾತು ಕೇಳಲ್ಲ. ಯಾಕೆ? ಇಷ್ಟು ದಿನ ಅದನ್ನು ನಾವು ಟ್ರೈನ್ ಮಾಡಿಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ. ಈಗ ಸಡನ್ನಾಗಿ ಹೋಗ್ಬಿಟ್ಟು ನೀನು ಅದ್ಭುತ, ನಾನು ಹಾಗೆ, ನಾನು ಹೀಗೆ, ನಾನು ರಿತಿಕ್ ರೋಷನ್ ಥರ ಇದ್ದೀನಿ ಅಂದರೆ ಅದೇನು ಹೇಳುತ್ತೆ, ಹೋಗಿ ಸುಮ್ಮನೆ ಮಲ್ಕೋ ಅನ್ನೋದು ಅಲ್ವಾ? ಒಪ್ಕೊಳ್ಳುತ್ತಾ ಅದು? ಇಷ್ಟು ದಿನ ಇಷ್ಟು ವರ್ಷ ಬರೀ ನೆಗೆಟಿವ್, ಬೆಳಗ್ಗೆ ಆದರೆ ರಾತ್ರಿ ಆದರೆ ಮಾಡಿಬಿಟ್ಟು ಸಡನ್ನಾಗಿ ಪಾಸಿಟಿವ್ ಕೊಟ್ಟರೆ ತೊಗೊಳ್ಳಲ್ಲ. ಸೊ ನಾವೇನು ಮಾಡಬೇಕು, ಅದಕ್ಕೆ ಬಿಟ್ಬಿಡಬೇಕು ಅಲ್ವಾ? ಬಿಡಬಾರ್ದು. ನೀವು ಟ್ರೈನ್ ಮಾಡ್ತಾನೇ ಇರಬೇಕು. ಸ್ಟಾರ್ಟಿಂಗ್ ಒಪ್ಕೊಳ್ಳೋದೇ ಇಲ್ಲ, ಅದು ನಗ್ತಾ ಇರುತ್ತೆ ನಿಮ್ಮನ್ನು ನೋಡಿ. ಸೊ ಆಮೇಲೆ ಏನಾಯಿತು, ಬಟ್ ಬಿಡದೆ ಟ್ರೈನ್ ಮಾಡ್ತಾ 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 ಅದು ಸ್ಲೋ ಆಗಿ ಆಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಓಕೆ, ಇಷ್ಟು ಹೇಳ್ತಾನೇ ಇದ್ದಾರೆ ರಿಪಿಟೇಷನ್. ನೀವು ಎಷ್ಟು ರಿಪಿಟೇಷನ್ ಮಾಡ್ತೀರಾ, ಅಭ್ಯಾಸ ಆಗಿಬಿಡುತ್ತೆ, ಅಷ್ಟು ಮೈಂಡ್ ಅದನ್ನ ತೊಗೊಳುತ್ತೆ. ಹಿಂದಿನ ಕಾಲದಲ್ಲಿ ಯಾಕೆ ವ್ರತ ಮಾಡಬೇಕು, 21 ದಿನ 48 ದಿನ 108 ದಿನ ಹೇಳ್ತಿದ್ರು? 21 ಡೇಸ್ ಯಾವ್ದನ್ನ ನಾವು ರಿಪಿಟೇಟಿವ್ ಮಾಡ್ತೀವಿ, ಬ್ರೈನಲ್ಲಿ ನ್ಯೂರಲ್ ಕನೆಕ್ಷನ್ ಆಗುತ್ತೆ. 48 ಡೇಸ್ ಮಾಡಿದಾಗ ಅದು ಇನ್ನೂ ಸ್ಟಿಕ್ಕಾಗುತ್ತೆ. 108 ಡೇಸ್ ಮಾಡಿದ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನ ತುಂಬ ಕಷ್ಟ ಪಡಬೇಕು.
ಈಸಿ ಆಗಿಬಿಡುತ್ತೆ ಅದು ಅಭ್ಯಾಸ. ಏನಂತ ಹೇಳಿದ್ರೆ ಅಭ್ಯಾಸ ಆಗೋಗಿದೆ ಅಂತ ಹೇಳ್ತೀವಲ್ವ ನಾವು. ಫಸ್ಟ್ ಗಾಡಿ ಓಡಿಸುವಾಗ ಹೇಗಿರ್ತೀವಿ, ಫುಲ್ಲು ಕಾನ್ಷಿಯಸ್ ಆಗಿ ಎಲ್ಲಿ ಬಿದ್ದುಬಿಡ್ತೀವೋ ಎಲ್ಲಿ ಗುದ್ಬಿಡ್ತೀವೋ ಅಂತ. ಅದೇ ಇವಾಗ ಮನೆ ಮುಂದೆ ಬಂದು ನಿಂತಿರ್ತೀವಿ, ಹೇಗೆ ಬಂದ್ವಿ ಅಂತಲೇ ಗೊತ್ತಿರಲ್ಲ ಅಲ್ವಾ. ಏನೋ ಯೋಚನೆ ಮಾಡ್ಕೊಂಡು ಮನೆ ಮುಂದೆ ಬಂದು ನಿಲ್ಸಿರ್ತೀವಿ. ಹೇಗೆ ಮೈಂಡಲ್ಲಿ ಫುಲ್ಲು ಪ್ರೋಗ್ರಾಮ್ ರೆಡಿ ಆಗಿದೆ, ಇಷ್ಟು ದಿನ ಮಾಡಿ ಮಾಡಿ ರಿಪೀಟ್. ಯಾರಾದರೂ ಎಚ್ಚರವಾಗಿ ಬ್ರಷ್ ಮಾಡ್ತೀವಾ, ಏನೋ ಯೋಚನೆ ಮಾಡ್ಕೊಂಡು, ಯಾಕಂದರೆ ಅದೆಲ್ಲ ರಿಜಿಸ್ಟರ್ ಆಗಿದೆ, ಮೈಂಡಲ್ಲಿ ಪ್ರೋಗ್ರಾಮ್ ಆಗಿದೆ. ಅದು ಆಗೋವರೆಗೂ ಅಷ್ಟೇ ಕಷ್ಟ. ಆದಮೇಲೆ ಅದು ಆರಾಮಾಗಿ ಅನ್ಕಾನ್ಷಿಯಸ್ ಆಗಿ ಮಾಡ್ತಾ ಇರುತ್ತೆ. ಸೊ ನಾವು ಬಿಡಬಾರ್ದು. ಅದು ನೋಡಿದ್ರೆ ಮೈಂಡ್ ಫಸ್ಟ್ ಬ್ಲ್ಯಾಕ್ ಶರ್ಟ್ ಇರುತ್ತೆ, ಫಸ್ಟ್ ಅಪೋಸ್ ಮಾಡುತ್ತೆ, ಇಲ್ಲ ಹೇಳುತ್ತೆ, ನೀನು ಸುಳ್ಳು ಹೇಳ್ತಿದ್ಯಾ ಅನ್ನತ್ತೆ. ಆಮೇಲೆ ಅದು ವೈಟ್ ಶರ್ಟ್ ಹಾಕೊಳ್ಳುತ್ತೆ. ಅದು ಹೌದು ನಾವಿಬ್ಬರೂ ಹೌದು ವಿ ಆರ್ ಸಕ್ಸಸ್ಫುಲ್, ವಿ ಆರ್ ಹ್ಯಾಪಿ ಅಂತ ಅದು ಅಕ್ಸೆಪ್ಟ್ ಮಾಡುತ್ತೆ. ಅಕ್ಸೆಪ್ಟ್ ಮಾಡೋವರೆಗೂ ಬಿಡಬಾರ್ದು. ಇದಕ್ಕೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡೋದು ಯಾವುದು? ಮೈಂಡ್ನ ಬೇಗ ಚೇಂಜ್ ಮಾಡೋದು. ಮೈಂಡ್ನ ನಾನು ಅಷ್ಟು ಡೀಟೇಲ್ ಹೋಗೇ ಇಲ್ಲ, ಕಾನ್ಷಿಯಸ್ ಸಬ್ಕಾನ್ಷಿಯಸ್ ತುಂಬ ಇನ್ನೂ ಡೆಪ್ತ್ ಹೋಗಬೇಕು. ಧ್ಯಾನ. ಮೈಂಡ್ನ ಬೇಗ ನೀನು ಟ್ಯೂನ್ ಮಾಡಬೇಕು, ನಿಂಗೆ ಹೇಗೆ ಬೇಕು ಹಾಗೆ ಅಂದರೆ ಅದಕ್ಕೆ ಫಸ್ಟ್ ಏನು ಮಾಡಬೇಕು? ಧ್ಯಾನ ಅಲ್ವಾ. ಧ್ಯಾನ ಎಲ್ಲರೂ ಮಾಡ್ತಾ ಇದ್ದೀರಾ? ತುಂಬ ಡೀಪಾಗಿ ಆಗ್ತಾ ಇದೆಯಾ? ಆಲೋಚನೆಗಳು ಯಾರಿಗಿನ್ನೂ ಬರ್ತಾ ಇದೆ? ಬರ್ತಾ ಇದೆ. ಓಕೆ. ಮುಂಚೆಗಿಂತ ಕಮ್ಮಿ ಆಗಿದೆಯಾ ಜಾಸ್ತಿ ಬರ್ತಿದೆಯಾ? ಕಮ್ಮಿ ಆಗಿದೆ. ಓಕೆ. ಸೊ ಆಲೋಚನೆಗಳನ್ನ ಏನು ಮಾಡ್ತಾ ಇದ್ದೀವಿ ಗೊತ್ತಾ? ನಾವು ಧ್ಯಾನ ಮಾಡಿ ಅಂದರೆ ಏನಾದರೂ ಹೇಳಬೇಕಾ? ಧ್ಯಾನ ಮಾಡಿದಾಗ ನಾವು ಅಂದ್ಕೊಳ್ತೀವಿ, ಓ ನಾನು ತುಂಬ ಆಲೋಚನೆ ಮಾಡ್ತೀನಿ ಅಂತ. ಆ್ಯಕ್ಚುಲಿ ನಾವು ಇಡೀ ದಿನ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡುವಾಗ ಅದನ್ನ ಗಮನಿಸ್ತಾ ಇದ್ದೀವಿ ಅಷ್ಟೇ. ನಾನು ಸ್ಟಾರ್ಟಿಂಗ್ ಧ್ಯಾನ ಮಾಡಿದಾಗ ಹೇಗಿತ್ತು ಗೊತ್ತಾ? ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಾನೇ ಹಾಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಡೇ ಕೂತ್ಕೊಂಡೆ, ಅದರಷ್ಟು ಇರಿಟೇಟಿಂಗ್ ಇನ್ನೇನೂ ಇಲ್ಲ. ತುಂಬ ಹಿಂಸೆ ಆಗುತ್ತೆ ಧ್ಯಾನ. ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಇರೋರಿಗೆ ಗೊತ್ತಾಗುತ್ತೆ, ತುಂಬ ಹಿಂಸೆ ಅದು, ಎದ್ದು ಹೋಗ್ಬಿಡೋಣ ಅಂತ. ಬಟ್ ನಾನು ಬಿಡ್ತಾ ಇರಲಿಲ್ಲ. ಎವ್ರಿ ಡೇ 1 hour ಅಲಾರಾಮ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೆ. ನಂಗೆ ಮೆಡಿಟೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬರೀ 3 months ಕಂಟಿನ್ಯೂಸ್ ಮಾಡಿದ್ದೀನಿ. ಬಿಡ್ಬೇಡ, ಇದು ಆಗಲ್ಲ, ತುಂಬ ಹಿಂಸೆ ಆಗ್ತಿದೆ. ಏನು 1 hour ಸುಮ್ಮನೆ ಕೂತ್ಕೋಬೇಕು, ಆಲೋಚನೆ ಬರ್ತಿರುತ್ತೆ, ಏನೇನೋ ಯೋಚನೆ ಮಾಡ್ತಿರ್ತೀನಿ. 1/2 hour ಆದಮೇಲೆ ಗೊತ್ತಾಗುತ್ತೆ ನಾನು ಧ್ಯಾನ ಕೂತಿದ್ದೀನಿ, ನಾನು ಬಟ್ ಏನೋ ಯೋಚನೆ ಮಾಡ್ತಿದ್ದೀನಿ ಅಂತ. ಅಷ್ಟು ಯೋಚನೆಗಳು ಬರ್ತಿದೆ, ಇದು ಆಗಲ್ಲ, ಬಿಟ್ಬಿಡೋಣ ಅಂತ. ಬಟ್ ನಾನು ಬಿಡಲಿಲ್ಲ. ಎವ್ರಿ ಮಂತ್ 3 months ಎವ್ರಿ ಡೇ 1 hour ಅಲಾರಾಮ್ ಇಟ್ಕೊಂಡು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ನಾವೆಲ್ಲರೂ ಏನು ಅಂದ್ಕೊಂಡಿದ್ದೀವಿ ಗೊತ್ತಾ? ನಾನು ಹಾಗೆ ಅಂದ್ಕೊಂಡಿದ್ದೆ. ಧ್ಯಾನ ಅಂದರೆ ಹೇಗಿರುತ್ತೆ ಗೊತ್ತಾ? ಗ್ರಾಫ್ ಹೀಗಿರುತ್ತೆ ಅಂತ. ಅಂದರೆ ಇವತ್ತು ನಾನು ಧ್ಯಾನ ಕುತ್ಕೊಳ್ತೀನಿ, 1 ನಿಮಿಷ ಧ್ಯಾನ ಆಗುತ್ತೆ. ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಕುತ್ಕೊಳ್ತೀನಿ, 2 ನಿಮಿಷ ಧ್ಯಾನ ಆಗುತ್ತೆ. ಥರ್ಡ್ ಡೇ 3 minutes ಆಗಬೇಕು. ಈ ಥರ ಪ್ರೋಗ್ರೆಸ್ ಆಗಬೇಕು, ಚಾರ್ಟ್ ಹೀಗಿರುತ್ತೆ ಅಂತ. ಹಾಗಿರಲ್ಲ ಅದು. 3 months 1 ಸೆಕೆಂಡ್ ಕೂಡ ಧ್ಯಾನ ಮಾಡೋಕ್ಕಾಗಿರಲಿಲ್ಲ ನನಗೆ. 3 months ಆದಮೇಲೆ ನೆಕ್ಸ್ಟ್ ಡೇ 91 ಡೇ ಫುಲ್ ಮೂನ್ ಇತ್ತು. ನಂಗೆ ಫುಲ್ ಮೂನ್ ಧ್ಯಾನನೂ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ರೆಗ್ಯುಲರಾಗಿ ಅಲಾರಾಮ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಎಷ್ಟು ಡೀಪ್ ಮೆಡಿಟೇಷನ್ಗೆ ಹೊಟ್ಟೋದೆ ಅಂದರೆ ನನಗೆ ಗೊತ್ತಿಲ್ಲ 45 minutes ನಾನು ಎಲ್ಲಿದ್ದೆ ಅಂತ. ಆ ಧ್ಯಾನದಿಂದ ಆಚೆ ಬಂದಮೇಲೂ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕಂತ ನಂಗೆ ಅನಿಸ್ತಾನೇ ಇಲ್ಲ. ಅಷ್ಟು ಡೀಪ್. ಗ್ರಾಫ್ ಹೀಗಿರಲ್ಲ, ಅದು ಹೀಗಿರುತ್ತೆ. ಯಾವತ್ತೂ ಒಂದಿನ ಕ್ಲಿಕ್ ಆಗಿಬಿಡುತ್ತೆ. ಮೈಂಡ್ ಅದು ಎಷ್ಟು ಇಂಟೆಲಿಜೆಂಟ್ ಅಂದರೆ, ಇಷ್ಟು ದಿನ ಟ್ರೈನ್ ಮಾಡಿಲ್ಲ, ಡಿಸಿಪ್ಲಿನಾಗಿಲ್ಲ, ಸಡನ್ನಾಗಿ ಇವತ್ತು ಮೂಗ್ ಇಟ್ಕೊಂಡು ಕೂತ್ಕೊಳ್ತೀವಿ. ಓಕೆ ನಾನು ಧ್ಯಾನಿ ಆಗಬೇಕು, ಬುದ್ಧ ಆಗಬೇಕು ಅಂತ ಕೂತ್ಕೊಳ್ತೀರಾ. ಅದು ನಿಮ್ಮ ಮಾತು ಕೇಳುತ್ತಾ? ಕೇಳಲ್ಲ. ಯಾಕೆ ಕೇಳುತ್ತೆ? ಸೊ ಅದು ಹೇಗೆ ಅಪೋಸ್ ಮಾಡುತ್ತೆ? ಭಕ್ತ ಪ್ರಹ್ಲಾದ ಫಿಲಮ್ ಗೊತ್ತಾ? ನೋಡಿದ್ದೀರಾ? ಅದು ನನ್ನ ಫೇವ್ರೆಟ್ ಮೂವಿ. ಅದ್ರಲ್ಲಿ ರಾಜ್ಕುಮಾರ್ ತಪಸ್ ಮಾಡ್ತಾರೆ ಗೊತ್ತಾ? ಹಾಂ, ನಾನು ಆ ಮೂವಿ ಕ್ಲಿಪ್ಪಿಂಗ್ ಎಲ್ಲ ಹಾಕಿ ತೋರಿಸ್ಬಿಟ್ಟಿದ್ದೀನಿ. ಎಷ್ಟು ತಿಳ್ಕೊಳ್ಳೋದಿದೆ ಗೊತ್ತಾ ಆ ಮೂವಿಯಲ್ಲಿ? ಅದ್ರಲ್ಲಿ ತೋರಿಸ್ತಾರೆ ಗೊತ್ತಾ? ರಾಜ್ಕುಮಾರ್ ತಪಸ್ಸಿ ಕೂತ್ಕೊಳ್ತಾರೆ. ಫಸ್ಟ್ ಏನಾಗುತ್ತೆ, ಇರುವೆಗಳೆಲ್ಲ ಬರುತ್ತೆ, ಅವ್ರ ಮೈ ಮೇಲೆಲ್ಲ ಹೋಗುತ್ತೆ. ಹಾಂ, ಅದಾದಮೇಲೆ ಫಸ್ಟ್ ಇರುವೆಗಳೆಲ್ಲ ಬರುತ್ತೆ, ಹಿಂಸೆ ಮಾಡುತ್ತೆ. ಆಮೇಲಿಂದ ಏನಾಗುತ್ತೆ, ಇಂದ್ರ ಬರ್ತಾನೆ. ಅವನು ಹೇಳ್ತಾನೆ ವರುಣ ಅಂತ. ಅವಾಗ ಫುಲ್ ಜೋರಾಗಿ ವರುಣ ಮಳೆ ಕೊಡ್ತಾನೆ ಅಲ್ವಾ. ಅಗ್ನಿ ಅಂದ ತಕ್ಷಣ ಬೆಂಕಿ ಮಳೆ ಬರುತ್ತೆ. ಆಮೇಲೆ ಮರ ಬೀಳುತ್ತೆ, ರಕ್ತ ಸುರಿಯುತ್ತೆ. ಆದರೂ ಅವ್ರು ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ವಾವ್, ಏನು ಸಖತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಲ್ವಾ? ಅದು ಸತ್ಯ. ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಇವಾಗ ಹೋಗಿ ಮನೇಲಿ ನೋಡಿ, ನಾನು ಹೇಳ್ತೀನಿ ಅದು ಹೇಗೆ ಅಂತ. ಇಂದ್ರ ಯಾರೂ ಅಲ್ಲ, ನಮ್ಮ ಮೈಂಡ್. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಕೇಳಿದ್ದೀರಾ? ನಾನು ಅದು ಕ್ಲಾಸ್ ಮಾಡಿದ್ದೆ. ಅಲ್ಲಿ ಹೇಗಿದೆ ಒಳಗೂ ಹಾಗೆ ಇದೆ ಅಂತ. ಸೊ ಇಂದ್ರ ಹೇಗಿದ್ದಾರೆ ಅದೇ ಥರ ನಮ್ಮೊಳಗೂ ಇರಬೇಕಲ್ವಾ?
ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂದರೆ ಸೊ ಅಲ್ಲಿ ಇಂದ್ರ ಇದಾರಲ್ಲ, ನಮ್ಮ ಬಾಡಿಯಲ್ಲಿ ಯಾರು ಇಂದ್ರ? ಮೈಂಡ್. ಇಂದ್ರಂಗೆ ಏನಂತ ಹೇಳ್ತಾರೆ? ಇಂದ್ರಿಯ ಜಯ. ಇಂದ್ರಿಯ ಯಾವುದು? ಪಂಚೇಂದ್ರಿಯಗಳು. ನಮ್ಮ ಪಂಚೇಂದ್ರಿಯಗಳನ್ನು ಗೆದ್ದು ಅದನ್ನು ಹಿಡಿದಿಟ್ಕೊಂಡಿರೋದು ಯಾರು? ನಮ್ಮ ಮೈಂಡ್. ಅದೇ ಇಂದ್ರ. ಸೊ ನಮ್ಮ ಮೈಂಡ್ ಏನು ಮಾಡುತ್ತೆ ಮೆಡಿಟೇಷನ್ಗೆ ಕುತ್ಕೊಂಡಾಗ? ನಾವು ರಾಜ್ಕುಮಾರ್ ಥರ ಫಸ್ಟ್ ಇಚ್ಚಿಂಗ್ ಅಲ್ವಾ? ಫಸ್ಟ್ ಇಲ್ಲೇ ಇಚ್ಚಿಂಗ್ ಬರೋದು ಮೂಗಿಗೆ ಅಲ್ವಾ? ಅಬ್ಸರ್ವ್ ಮಾಡಿದ್ದೀರಾ? ಫಸ್ಟ್ ಅದು ಮಾಡೋದು ಏನು ಗೊತ್ತಾ? ಇವ್ನು ಏನೋ ಮಾಡದೇ ಇರೋದು ಏನೋ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ, ಇದು ಯಾವುದೋ ಥ್ರೆಟ್, ನಂಗೆ ಬೇಡ, ನಾನು ಆರಾಮಾಗಿದ್ದೆ. ಇಂದ್ರ ಹೇಗಿರ್ತಾನಪ್ಪ ಅಲ್ವಾ? ಹೇಗೆ ಬೇಕೋ ಹಾಗೆ ಜಾಲಿಯಾಗಿ ಫೋನ್ ನೋಡಿಕೊಂಡು ಹಾಗೆ ನಾವು ಮೈಂಡ್ ಇತ್ತು. ಪಾಪ ನೀನು ಇವಾಗ ಕರ್ಕೊಂಡು ಬಂದು ಡಿಸಿಪ್ಲಿನ್ ಮಾಡ್ತೀನಿ ಅಂದರೆ ಇಂದ್ರ ಯಾಕೆ ಹೋಗ್ತಾನೆ ಹೇಳಿ ತಪಸ್ ಮಾಡೋರ ಹತ್ರ? ನೆಕ್ಸ್ಟ್ ಅವನಿಗೆ ಅದು ಹಾನಿ ಆಗೋದು, ಅವನ ಅಸ್ತಿತ್ವನೇ ಇಲ್ಲದೆ ಇರೋ ಥರ ಮಾಡಿಬಿಡ್ತಾರಲ್ವ ಅವ್ರಿಗೆ ವರ ಸಿಕ್ಕಿದ ತಕ್ಷಣ. ಹಾಗೆ ನಮಗಿವಾಗ ಧ್ಯಾನದಲ್ಲಿ ಗೆದ್ಬಿಟ್ಟು ವರ ಸಿಗುತ್ತೆ. ಏನು? ನಮ್ಮ ಆತ್ಮ ಜೊತೆ ಕನೆಕ್ಷನ್. ನಮ್ಮ ಆತ್ಮ ಜೊತೆ ಕನೆಕ್ಷನ್ ಆದಾಗ ನಾವೇನು ಮಾಡ್ತೀವಿ? ನಮ್ಮಲ್ಲಿ ಇಂದ್ರಂಗೆ ಸ್ಥಾನ ಹೋಯ್ತು, ಅವನಿಗೆ ಅಸ್ತಿತ್ವನೇ ಇಲ್ಲದೇ ಇರೋ ಥರ ಆಗ್ಬಿಡುತ್ತೆ. ಸೊ ಫಸ್ಟ್ ಇಂದ್ರ ಏನು ಮಾಡ್ತಾನೆ? ಬರ್ತಾನೆ. ಬಂದು ಏನು ಮಾಡ್ತಾನೆ? ಇಚ್ಚಿಂಗ್, ಬಾಡಿಗೆ ಸಿಗ್ನಲ್. ಇಲ್ಲಿ ಇಚ್ಚಿಂಗು, ಇಲ್ಲದೇ ಇರೋ ಇಚ್ಚಿಂಗು. ಈ ಧ್ಯಾನದಿಂದ ಎದ್ದ ತಕ್ಷಣ ಸರಿ ಹೋಗಿರುತ್ತೆ. ಕುತ್ಕೊಂಡ ತಕ್ಷಣ ಇಲ್ಲಿ ಇಚ್ಚಿಂಗ್ ಶುರು ಆಗುತ್ತೆ. ಫಸ್ಟ್ ಮೂಗಿಗೆ ಕೊಡ್ತಾನೆ ಅಂದ್ರೂ ನಾವು ಸುಮ್ಮನೆ ಧ್ಯಾನ ಮಾಡ್ತಾ ಇರ್ತೀವಿ ವಿಲ್ ಪವರಿಂದ. ಆಮೇಲೆ ಇಲ್ಲೆಲ್ಲ ಇಚ್ಚಿಂಗ್ ಶುರು ಆಗುತ್ತೆ, ಬಾಡಿ ಫುಲ್ ಇಚ್ಚಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಅದನ್ನು ಗೆಲ್ಲಬೇಕು. ಇದು ಫಸ್ಟ್ ಸ್ಟೇಜ್. ನಿಮ್ಮ ಬಾಡಿ ನಿಮ್ಮನ್ನ ಮೈಂಡ್ ಟ್ರಿಕ್ ಮಾಡೋದು, ನೀವು ಹೋಗದೆ ಇರಲಿ ಧ್ಯಾನಕ್ಕೆ ಅಂತ. ಸೆಕೆಂಡ್, ಪೇಯ್ನ್. ನಿಮ್ಗೆ ಯಾವುದೋ ಒಂದು ಪೇಯ್ನ್ ಇರುತ್ತೆ, ಅದನ್ನ ಜಾಸ್ತಿ ಮಾಡೋದು. ವಾಲ್ಯೂಮ್ ಜಾಸ್ತಿ ಮಾಡ್ತೀವಲ್ಲ, ಆ ಥರ ಇಂಟೆನ್ಸ್ ಆಗಿಬಿಡುತ್ತೆ ಅದು ಪೇಯ್ನ್. ಅದನ್ನ ಸ್ಟಾಪ್ ಮಾಡೋಕ್ಕೆ ನೀನು ಧ್ಯಾನಕ್ಕೆ ಹೋಗಬಾರ್ದು ಅಂತ. ಆಮೇಲೆ ಏನಾಗುತ್ತೆ? ಯಾವುದು ಇಲ್ಲೇ ಇಲ್ಲ ಪೇಯ್ನ್, ನಾರ್ಮಲ್ ಆಗಿದ್ರು ಇಲ್ಲೇ ಇರೋ ಪೇಯ್ನ್ ಬರೋಕ್ಕೆ ಶುರು ಆಗುತ್ತೆ. ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಇಷ್ಟೊತ್ತು ಕೂತ್ಕೊಂಡು ಅದೆಲ್ಲ ನಿಮ್ಮ ಬಾಡಿ ನಿಮ್ಮ ಟ್ರಿಕ್ ಮಾಡ್ತಾ ಇರೋದು ಮೆಡಿಟೇಟ್ ಮಾಡದೇ ಇರಲಿ ಅಂತ. ಅದನ್ನೂ ನೀವು ಓವರ್ಕಮ್ ಮಾಡಿದ್ರಿ, ಏನಾಗುತ್ತೆ ಗೊತ್ತಾ? ಓಕೆ, ನೆಕ್ಸ್ಟ್ ಅದೇನು ಮಾಡುತ್ತೆ ಗೊತ್ತಾ? ಸಿಗ್ನಲ್ ಕೊಡುತ್ತೆ. ಹೇಗೆ? ಇಂದ್ರ ಹೇಳ್ತಾನಲ್ವಾ ಅಗ್ನಿ ಅಂತ, ಆ ಥರ ನಮ್ಮ ಬಾಡಿಯಲ್ಲಿ ಹೇಳುತ್ತೆ ಮೈಂಡ್, ಒಂದು ಸಿಗ್ನಲ್ ಕೊಡುತ್ತೆ. ಆವಾಗ ನಮ್ಮಲ್ಲಿರೋ ಅಗ್ನಿ ಏನು? ಹೀಟ್, ಶೆಕೆ, ಇಲ್ಲದೇ ಇರೋ ಶೆಕೆ ಆಗೋಕ್ಕೆ ಶುರು ಆಗುತ್ತೆ. ಎದ್ದೋಗಿ ಫ್ಯಾನ್ ಹಾಕ್ಬೋಣ ಪಥು, ಇದೆಲ್ಲ ಬೇಡ, ಹಿಂಸೆ ಆಗ್ತಿರುತ್ತೆ. ಆಮೇಲೆ ಮೈಂಡ್ ಹೇಳುತ್ತೆ ವರುಣ ಅಂತ, ವಾಶ್ರೂಮ್ಗೆ ಅರ್ಜೆಂಟ್ ಆಗುತ್ತೆ. ಸುಮ್ಮನೆ ಈಗಿನ ಹೋಗಿ ಬಂದಿರ್ತೀವಿ, ಕುತ್ಕೊಂಡ ತಕ್ಷಣ ಅಯ್ಯೋ ಈಗ ತಾನೇ ಹೋಗಿ ಬಂದಿದ್ದೀನಿ, ಮೈಂಡ್ ಕುತ್ಕೊಂಡು 5 ನಿಮಿಷ ಆಗಿಲ್ಲ ಮೆಡಿಟೇಷನ್ಗೆ ವಾಶ್ರೂಮ್ಗೆ ಹೋಗಬೇಕು ಅಲ್ವಾ? ಇದೆಲ್ಲ ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ, ಇಲ್ಲಾಂದ್ರೆ ಸಿಲ್ಲಿ ಅನ್ಸ್ಬಿಡುತ್ತೆ ಅದು. ಆಯಿತಾ? ಆಮೇಲೆ ಓಕೆ, ಇದರಲ್ಲೂ ಗೆದ್ಬಿಟ್ಟೆ. ನೀವು ನೋಡಿದ್ದೀರಾ ಇಂದ್ರ ಎಲ್ಲ ಥರ ಅವನ ಕೈ ಕೆಳಗಿರೋ 5 ಜನದ ಮುಖಾಂತರನೂ ಎಲ್ಲ ಟೆಸ್ಟ್ ಮಾಡ್ತಾನೆ, ಆಗಲೂ ಆಗಲಿಲ್ಲ ಅಂದಮೇಲೆ ಅಯ್ಯೋ ಅಂತ ಹುಟ್ಟೋಗ್ತಾನೆ. ಆ ಥರ ಮೈಂಡ್ ಏನು ಗೊತ್ತಾ? ಸರೆಂಡರ್ ಆಗಿಬಿಡುತ್ತೆ. ಒಂದು ಲೆವೆಲ್ ಆಗೋವರೆಗೂ ನಿನ್ನ ಟೆಸ್ಟ್ ಮಾಡ್ತಿರುತ್ತೆ, ಟಾರ್ಚರ್ ಕೊಡ್ತಿರುತ್ತೆ, ಆಮೇಲೆ ಸರೆಂಡರ್ ಆಗುತ್ತೆ. ನೆಕ್ಸ್ಟ್ ಯಾರು ಬರ್ತಾರೆ ಗೊತ್ತಾ? ನೇಚರ್ ನಿನ್ನ ಟೆಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಹೇಗೆ? ನೀನು ಮೆಡಿಟೇಷನ್ ಕೂತ್ಕೊಂಡಾಗೆ 5 ದಿನ ಆದಮೇಲೆ ಬರಬೇಕಾಗಿರೋ ಡೆಲಿವರಿ ಇವಾಗಲೇ ಬಂದಿಟ್ಟು ಅಂತ ಕಾಲಿಂಗ್ ಬೆಲ್ ಮಾಡ್ತಾ ಇರ್ತಾರೆ. ನಿಮ್ಮ ಫ್ರೆಂಡ್ ಎಲ್ಲೋ ಹೋಗಿರ್ತಾನೆ, ಅವ್ವ ಇರು ಇವನ್ನ ಮಾತಾಡ್ಸ್ಕೊಂಬರೋಣ ಅನ್ಸುತ್ತೆ, ಅವನಿಗೆ ಗಾಡಿ ತಿರ್ಗಿಸ್ಕೊಂಡು ಬರ್ತಾನೆ ನಿಮ್ಮ ಮನೆಗೆ, ಬಿಡೋದೇ ಇಲ್ಲ. ನಿನ್ನ ಟೈಮೇ ಆಗೋಗುತ್ತೆ ಮೆಡಿಟೇಷನ್ದು, ಅಷ್ಟು ಮಾತಾಡ್ತಾ ಇರ್ತಾನೆ. ಫೋನ್ ಬರುತ್ತೆ. ನೇಚರ್ ಇದು ನೆಕ್ಸ್ಟ್ ಲೆವೆಲ್. ನೇಚರ್ ನಿನ್ನ ಟೆಸ್ಟ್ ಮಾಡುತ್ತೆ. ಅದನ್ನು ನೀನು ಮೀರಿದ್ರೆ ಏನಾಗುತ್ತೆ ಗೊತ್ತಾ? ಇದೇ ಲಾಸ್ಟ್ ಸ್ಟೇಜ್. ಇದನ್ನು ನೀನು ಮೀರಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ನಿನ್ನ ಬಾಡಿ, ನಿನ್ನ ಮೈಂಡ್ ಮತ್ತು ನೇಚರ್ ನಿಂಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಅಂದರೆ, ಈ ಲೆವೆಲ್ ಕ್ರಾಸ್ ಆಗೋವರೆಗೂ ಅಷ್ಟೇ ನೀವು ಸಹನೆಯಿಂದ ಇರಬೇಕು. ಅಲ್ಲಿವರೆಗೂ ನೀವು ಫುಲ್ ವಿಲ್ ಪವರ್ ಯೂಸ್ ಮಾಡಬೇಕು. ಅದಾದಮೇಲೆ ನೀವೇನು ಮಾಡೋ ಅಷ್ಟಿಲ್ಲ. ನೇಚರ್ ಹೇಗೆ ಸಪೋರ್ಟ್ ಮಾಡುತ್ತೆ ನಿನಗೆ ಅಂದರೆ, ನಿಮಗೆ ಬೇಡದಿರೋ ರಿಲೇಟಿವ್ಸ್ ಅವರೇ ಹೊಟ್ಟೋಗ್ಬಿಡ್ತಾರೆ ನಿಮ್ಮ ಜೀವನದಿಂದ. ನಿಜವಾಗ್ಲೂ ಜಗಳ ಆಡಲ್ಲ, ಏನೂ ಮಾತಾಡಿರಲ್ಲ. ಯಾಕೆ? ನಿನ್ನ ವೈಬ್ರೇಷನ್ಸ್ ಜಾಸ್ತಿ ಆಯಿತು, ಅವ್ರ ವೈಬ್ರೇಷನ್ಸ್ ಲೋ ಇದೆ, ನಮ್ಮ ವೈಬ್ರೇಷನ್ಸ್ ಹೈ ಆಗ್ತಾ ಇದೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ. ಸೊ ಮಿಸ್ಮ್ಯಾಚ್ ಆಗ್ತಿದೆ ವೈಬ್ರೇಷನ್. ಸೊ ನಿನ್ನ ಜೀವನದಲ್ಲಿ ಇರಲ್ಲ. ಇವಾಗ ಎಷ್ಟೊಂದು ಜನ ಧ್ಯಾನಿಗಳಿಗಿರುತ್ತೆ, ನನ್ನ ಜೀವನದಲ್ಲಿ ನನ್ನ ಫ್ರೆಂಡ್ಸು, ಕ್ಲೋಸ್ ರಿಲೇಟಿವ್ಸ್ ಎಲ್ಲ ನನ್ನ ಜಗಳನೇ ಮಾಡಿಲ್ಲ, ಏನೂ ಕಿರಿಕಾಗಿಲ್ಲ, ಸುಮ್ಮನೆ ಹೊಟ್ಟೋಗ್ಬಿಟ್ರು ನನ್ನ ಜೀವನದಿಂದ, ಹೇಳ್ದೆ. ಯಾಕೆ? ನಮ್ಮ ವೈಬ್ರೇಷನ್ಸ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ವೈಬ್ರೇಷನ್ಸ್ ಮ್ಯಾಚ್ ಆಗೋ ಒಳ್ಳೆ ಜನಗಳು, ಧ್ಯಾನಿಗಳು, ನಿಮಗೆ ಸಪೋರ್ಟ್ ಮಾಡೋರು, ಆ ಥರದವರೇ ಬರ್ತಾರೆ. ಬೇರೆಯವರೆಲ್ಲ ನಿಮ್ಮ ಲೈಫಿಂದ ಹೋಗ್ತಾ ಇರ್ತಾರೆ. ನೀವು ಏನೂ ಮಾಡೋದು ಬೇಡ. ನಿಮ್ಮ ಫ್ರೆಂಡ್ ನಿಮ್ಮ ಮನೆಗೆ ಬರಬೇಕಾದವನಿಗೆ ಏನೋ ಅರ್ಜೆಂಟ್ ಕಾಲ್ ಬರುತ್ತೆ, ಅವ್ನು ನೀನು ಮೆಡಿಟೇಷನ್ ಮಾಡೋ ಟೈಮ್ಗೆ ಅವ್ನು ಬಿಟ್ಟೆ ಹೋಗ್ತಾನೆ, ಬರೋದೇ ಇಲ್ಲ ನಿಮ್ಮ ಮನೆಗೆ, ಬರಬೇಕಂತ ಬರ್ತಿದ್ದವನು. ನೇಚರ್ ಆ ಥರ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ನಿಮ್ಗೆ ಆಪರ್ಚುನಿಟೀಸ್ ಜಾಸ್ತಿ ಧ್ಯಾನ ಮಾಡೋಕ್ಕೆ, ಈ ಥರ ಸತ್ಸಂಗ ಕೇಳೋಕ್ಕೆ, ಬುಕ್ಸ್ ಓದೋಕ್ಕೆ, ಎಲ್ಲಿಂದಾದರೂ ಬರ್ತಾ ಇರುತ್ತೆ ಆಪರ್ಚುನಿಟೀಸು. ಆ ಥರ ಫುಲ್ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿವರೆಗೂ ಕಷ್ಟ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಬಿಡಬಾರ್ದು. ನೀವು ಹೇಳಿದ್ರಿ ಇಷ್ಟು ದಿನ ಧ್ಯಾನ ಮಾಡ್ತಾ ಇದ್ದೀನಿ, ಇನ್ನೂ ಆಲೋಚನೆಗಳು ಬರ್ತಿದೆ ಅಂತ.
ನೀವೇನು ಮಾಡ್ತೀರಿ ಗೊತ್ತಾ, ನಿಮ್ಗೆ ಫ್ರೀ ಸಿಕ್ಕಿದಾಗ ಮೆಡಿಟೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಬೇಗ ಆಗಬೇಕು ಅಂದರೆ ಒಂದು ಟೈಮ್ ಇಟ್ಕೊಳ್ಬೇಕು, ಪರ್ಟಿಕ್ಯುಲರ್ ಟೈಮ್. ಅದೇ ಟೈಮಲ್ಲಿ ಎವ್ರಿ ಡೇ ಮಾಡೋಕ್ಕೆ ಶುರು ಮಾಡಿ. ನೀವು ಇಡೀ ದಿನ ಏನೋ ಮಾಡ್ತೀರಾ, ಇವಾಗ ಯಾವತ್ತಾದ್ರೂ ಓಕೆ ಇಡೀ ದಿನದಲ್ಲಿ 1 ಅವರ್ ಮೆಡಿಟೇಷನ್ ಮಾಡಬೇಕಂತ ಫಿಕ್ಸ್ ಆಗಿದ್ರೆ, ಬೆಳಗ್ಗೆ ಮಾಡೋಕ್ಕೋರೆ ಮೈಂಡ್ ಹೇಳೋದು ಬೇಡ ರಾತ್ರಿ ಮಾಡು ಅಂತ, ರಾತ್ರಿ ಮಾಡೋಕ್ಕೋರೆ ಬೇಡ ಸಂಜೆ ಮಾಡಬೇಕಿತ್ತು, ಇವಾಗ ಯಾಕೆ ಮಾಡ್ತೀಯಾ ಅಂತ ಹೇಳುತ್ತೆ. ಸೊ ನೀವು ಫಿಕ್ಸ್ಡ್ ಮಾಡಿಬಿಟ್ರೆ ಟೈಮ್ ಏನು ಗೊತ್ತಾ, ಇವನು ಯಾಕೋ ಹೇಳಿದ ಮಾತು ಕೇಳಲ್ಲ, ತುಂಬ ಫಿಕ್ಸ್ಡ್ ಆಗಿಬಿಟ್ಟಿದ್ದ, ನಾನು ಎಷ್ಟು ಥಾಟ್ಸ್ ಕೊಡ್ತಾ ಇದ್ದೀನಿ ಬೇಡ ಅಂದ್ರೂ ಬಿಡ್ತಾ ಇಲ್ಲ, ಎವ್ರಿ ಡೇ 11 to 12 ಕುತ್ಕೊಳ್ತಾನೆ ಇದ್ದಾನೆ, ಹಿಂಸೆ ಕೊಡ್ತಿದ್ದಾನೆ, ಬಿಡು ಹೋಗ್ಲಿ ಸರೆಂಡರ್ ಆಗಬೇಡ ಅಂದ್ಬಿಟ್ಟು 1 week 2 weeks ಆದಮೇಲೆ ಸರೆಂಡರ್ ಆಗಿಬಿಡುತ್ತೆ, ಸೈಲೆಂಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಮೆಡಿಟೇಷನ್ ಆಗೋದು ಶುರು ಆಗುತ್ತೆ. ಈ ಬೆಳಗ್ಗೆ ಮತ್ತು ಸಂಜೆ ಟ್ವಿಲೈಟ್ ಟೈಮ್ ಅಂತ ಹೇಳ್ತಾರೆ ಗೊತ್ತಾ, ಈ ಕಡೆ ಸೂರ್ಯ ಹುಟ್ಟಿರಲ್ಲ, ಫುಲ್ ರಾತ್ರಿನೂ ಆಗಿರಲ್ಲ, ಹಗಲು ಆಗಿರಲ್ಲ, ಆ ಥರ ಎರಡೂ ಇರುತ್ತೆ, ಕತ್ತಲೂ ಇರುತ್ತೆ, ಸ್ವಲ್ಪ ಬೆಳಕು ಇರುತ್ತೆ. ಆ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ತುಂಬ ಚೆನ್ನಾಗಿ ಧ್ಯಾನ ಆಗುತ್ತೆ. ಆ ಟೈಮ್ ಟ್ರೈ ಮಾಡಿ, ಆ ಟೈಮ್ ಫಿಕ್ಸ್ ಮಾಡೋಕ್ಕೆ. ಆಮೇಲೆ ಧ್ಯಾನಕ್ಕೆ ಅಂತಲೇ ಕುತ್ಕೊಳ್ಬೇಕು ಅಲ್ಲ. ನೀವು ರಾತ್ರಿ ಮಲಗ್ತಾ ಇರ್ತೀರ ಅಲ್ವಾ, ರಾತ್ರಿ 10 ಗಂಟೆಗೆ ಮಲಗೋರು 9 o'clockಗೆ ಹೋಗಿ ಹಾಸಿಗೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ, ಹಾಗೆ ಮಲ್ಕೊಳ್ಳಿ. ಈಸಿ ವೇ ಅದು, ಬೇಗ ಧ್ಯಾನ ಆಗುತ್ತೆ. ಮೈಂಡ್ ಆಟೋಮೆಟಿಕ್ ಫುಲ್ ಥಾಟ್ಸ್ ಎಲ್ಲ ಕಮ್ಮಿ ಆಗೋ ಸ್ಟೇಜ್ ಅದು ನೀವು ಮಲ್ಗೋಕೆ ಮುಂಚೆ. ಸೊ ಬೇಗ ಧ್ಯಾನ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ 6 o'clock ಎದ್ದೇಳ್ತೀರಾ, 5:30ಗೆ ಎದ್ಬಿಟ್ಟು 1/2 hour ಅಲ್ಲೇ ಹಾಸಿಗೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ. ನಿಮ್ಗೆ ಅನಿಸ್ಬೋದು ನಾನು ನಿದ್ದೆ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನ ಅಂತ ಅಲ್ವಾ. ಎಷ್ಟೊಂದು ಸರಿ ನಿದ್ದೆನೇ ಆಗಿರುತ್ತೆ ಅದು. ಮೈಂಡ್ ಯಾವಾಗ ಫೋಕಸ್ ಆಗುತ್ತೆ ಆವಾಗ ಅದು ಆಟೋಮೆಟಿಕ್ ನಿದ್ರೆಗೆ ಜಾರುತ್ತೆ. ಸೊ ಪರವಾಗಿಲ್ಲ, ಸ್ಟಾರ್ಟಿಂಗ್ ನಿಮಗೆ ನಿದ್ರೆನೇ ಆಗ್ತಿರುತ್ತೆ. ನಾನು ಧ್ಯಾನ ಮಾಡ್ತಿದ್ದೀನ ನಿದ್ರೆ ಮಾಡ್ತಿದ್ದೀನ ಅಂತ ಡೌಟ್ ಆಗ್ತಿರುತ್ತೆ. ಈಗ ಮಕ್ಕಳು ನೋಡಿದ್ದೀರಾ, ಓದ್ತಾ ಇರ್ತಾರೆ, ನಿದ್ರೆ ಮಾಡ್ತಾ ಇರ್ತಾರೆ, 1/2 hour ಆಗಿರಲ್ಲ. ನಾವೇನು ಮಾಡ್ತೀವಿ, ಈಗಿನ ಕೂತಿದ್ದೀನಿ ಹೊಡಿತೀವಲ್ವಾ, ನಿಮಗೆ ಹೊಡಿಬೇಕು ಅವ್ರಿಗೆ ಹೊಡಿಯೋದಕ್ಕೆ. ಆ್ಯಕ್ಚುಲಿ ಅವ್ರು 1/2 hour ಫೋಕಸ್ ಮಾಡಿದ್ದಾರೆ. ಯಾವಾಗ ಮೈಂಡ್ ಒಂದು ವಿಷಯದ ಮೇಲೆ ಫೋಕಸ್ ಮಾಡುತ್ತೆ, ಅದು ಫುಲ್ ರಿಲ್ಯಾಕ್ಸ್ಡ್ ಮೋಡ್ಗೆ ಹೋಗ್ಬಿಡುತ್ತೆ, ನಿದ್ರೆಗೆ ಜಾರುತ್ತೆ. ಅದನ್ನೇ ನೀವು ರಿಪಿಟೇಟಿವ್ ಆಗಿ ಮಾಡ್ತಾ 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 ಆ ನಿದ್ರಾ ಸ್ಥಿತಿನೇ ನಿದ್ರೆ ಹೋಗುತ್ತೆ, ಎಚ್ಚರವಾಗಿರ್ತೀರ, ಅದೇ ಧ್ಯಾನ. ಸೊ ಬಿಡಬಾರ್ದು, ನೀವು ಎವ್ರಿ ಡೇ ಮಾಡ್ತಾ ಇರಬೇಕು. ಪರ್ಟಿಕ್ಯುಲರ್ ಟೈಮ್ ಇಟ್ಕೊಳ್ಳಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ಥರ ಟೈಮ್ಗಳಲ್ಲಿ ಜಾಸ್ತಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಬೇಗ. ಬಿಡಬಾರ್ದು, ಒಂದು ಪರ್ಟಿಕ್ಯುಲರ್ ಟೈಮ್ ಇಟ್ಕೊಂಡು ಮಾಡಬೇಕು. ಸೊ ಧ್ಯಾನ ಎಷ್ಟು ಈಸಿ ಅಂದರೆ, ಆ ವಿಡಿಯೋಲಿ ಇದೇ ಇರೋದು, ಇದು ಪಿಕ್ಚರಲ್ಲಿದೆ. ಸೊ ನಮ್ಮ ಗಮನ ಎಲ್ಲ ಹೊರಗಡೆ ಇದೆ. ಆ ಗಮನನ ನಾವೇನು ಮಾಡ್ತಾಯಿದ್ದೀವಿ, ನಮ್ಮೊಳಗೊಬ್ಬ ಅಬ್ಸರ್ವರ್ ಇದ್ದಾನೆ, ಅದೇ ಚೈತನ್ಯ ಶಕ್ತಿ. ನಮ್ಮ ಗಮನ ಆಚೆ ಇರೋದನ್ನ ತಿರುಗಿಸಿ ನಾವೇನು ಮಾಡ್ತಾಯಿದ್ದೀವಿ, ನಮ್ಮೊಳಗಿರೋ ಅಬ್ಸರ್ವನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಅದೇ ಧ್ಯಾನ. ಜಸ್ಟ್ ಅಬ್ಸರ್ವ್, ಏನು ಅನಲೈಸ್ ಮಾಡಬಾರ್ದು. ಥಾಟ್ಸ್ ಬರ್ತಾ ಇದ್ರೂ ಇದು ಏನು ಥಾಟು ಅದೆಲ್ಲ ಇಲ್ಲ, ಜಸ್ಟ್ ಅಬ್ಸರ್ವ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡ್ತಾ 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 ಬ್ರೀತಿಂಗ್ ಕಡೆಗೆ ತೊಗೊಂಡು ಬನ್ನಿ. ನೀವೆಲ್ಲೋ ಹೋಗ್ಬಿಟ್ಟಿರುತ್ತೆ, ಎಷ್ಟೋ ನಿಮಿಷ ಆದಮೇಲೆ ಗೊತ್ತಾಗುತ್ತೆ, ಓಕೆ ನಾನು ಏನೋ ಯೋಚನೆ ಮಾಡ್ತೀನಿ, ಮತ್ತೆ ಉಸಿರಾಟದ ಕಡೆ ತೊಗೊಂಡು ಬರಬೇಕು ನಿಮ್ಮ ಗಮನನ, ಅಷ್ಟೇ. ನೀವು ಯಾವಾಗಿನ ರಿಪಿಟೇಟಿವ್ ಆಗಿ ಮಾಡ್ತಾ 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 ಒಂದಿನ ಧ್ಯಾನ ಆಗುತ್ತೆ. ಆಮೇಲೆ ಅದೊಂದು ಅಭ್ಯಾಸ ಆಗಿ ಅಡಿಕ್ಷನ್ ಆಗೋರ್ಗು ಆಮೇಲೆ ನೀವು ಬಿಡೋದೇ ಇಲ್ಲ ಅದನ್ನು. ಥ್ಯಾಂಕ್ ಯು ಸೋ ಮಚ್. ನಿಮಗಿಂತ ತುಂಬ ಚಿಕ್ಕವಳು, ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಹೇಳಿ ಸ್ವಲ್ಪ ಆದರೂ ನಿಮ್ಗೆ ಉಪಯೋಗಕ್ಕೆ ಬಂದಿದೆ ಅಂದ್ಕೊಳ್ತೀನಿ. ನಿಮ್ಮ ಪ್ರೀತಿಗೆ, ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ಗೆ ಥ್ಯಾಂಕ್ ಯು, ಮ್ಯಾಮ್ಗೆ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.